ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದಂಶಾಕರಾಲವದನೆ ಶಿರೋಮಾಲಾ ವಿಭೂಷಣೆ ಚಾಮುಂಡೆ ಮುಂಡಮಥನೆ ನಾರಾಯಣಿ ನಮೋಸ್ತುತೆ. ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಈ ದಿನ ಕಾಳಿಯ ಭಕ್ತರಿಗೂ ವಿಶೇಷ, ಶಾರದಾ ಮಾತೆಯವರ ಭಕ್ತರಿಗೂ ವಿಶೇಷ. ಅವರಿಬ್ಬರು ಬೇರೆ ಅಲ್ಲ, ಒಂದೇ ರೂಪ ಅಂತ ಭಾವಿಸುವಂಥವ್ರಿಗೂ ವಿಶೇಷ. ಕಾಳಿ ಪೂಜೆ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಎಂದು ಕೂಡ ಕಾಳಿ ಪೂಜೆ ಅಂತ ಮಾಡ್ತೀವಿ. ಇದು ಇನ್ನೊಂದು ಫಲಹಾರಿಣಿ ಕಾಳಿ ಪೂಜೆ. ಇದು ಅಷ್ಟು ಪ್ರಸಿದ್ಧ ಏನಿಲ್ಲ, ಆದರೆ ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಇದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಯಾಕೆ? ಸಾರದ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ, ಅದನರಿತೆ ರಾಮಕೃಷ್ಣ ಪೂಜಿಸಿದರು ಭಾವ ತಾಳಿ. ಸೊ ಈ ದಿನದಂದು ಶ್ರೀರಾಮಕೃಷ್ಣರು ಶಾರದಾ ಮಾತೆಯವರನ್ನು ದೇವಿ ಪೀಠದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡಿದಂಥ ದಿನ. ಇಲ್ಲಿ ಹಲವಾರು ಮಹತ್ವಗಳು ಅಂತ ಹೇಳಬೇಕು. ಪೂಜೆ ಮಾಡಿದ್ದಾದರೂ ಏನು, ಕಾಳಿ ಪೂಜೆ ಅಲ್ಲ, ಷೋಡಶಿ ಪೂಜೆ. ಎಷ್ಟೊಂದು ವಿಚಾರಗಳು ಅಥವಾ ಎಷ್ಟೊಂದು ದೇವಿಯರ ಒಂದು ವಿಶೇಷವಾದಂತಹ ಆವಿರ್ಭಾವ ಅಥವಾ ಜಾಗೃತಿ ಈ ದಿನ ಉಂಟಾಯಿತು ಅಂತ. ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಕಾಳಿ ಪೂಜೆ ವಿಶೇಷ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಡೀತಾ ಇತ್ತು. ಕಾಳಿ ದೇವಸ್ಥಾನಗಳಲ್ಲೆಲ್ಲ, ಅದರಲ್ಲೂ ಕೂಡ ಬಂಗಾಳ ಪೂರ್ವ ಭಾರತದಲ್ಲಿ ಕಾಳಿಯ ವಿಶೇಷವಾದಂಥ ಆರಾಧನೆ ನಡೆಯುತ್ತೆ. ಸೊ ಕಾಳಿ ಪೂಜೆ ವಿಶೇಷವಾದಂತಹ ವ್ಯವಸ್ಥೆಗಳಾಗಿ ರಾತ್ರಿ ಮಾಡೋದು. ಸಾಮಾನ್ಯವಾಗಿ ನಮ್ಮ ಶಿವರಾತ್ರಿ ಹೇಗೆ ರಾತ್ರಿ ಆಚರಿಸ್ತೀವೋ ಹಾಗೆ ಕಾಳಿ ಪೂಜೆ ಕೂಡ ರಾತ್ರಿ ಮಾಡೋದು. ಸೊ ಅಲ್ಲಿ ಕಾಳಿ ಪೂಜೆ ನಡೀತಾ ಇದ್ದರೆ ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ಷೋಡಶಿ ಪೂಜೆ ನಡೀತಾ ಇತ್ತು ಅಂತ. ಇದೇನು ಷೋಡಶಿ? ನಮ್ಮಲ್ಲಿ ಭಕ್ತಿ ಮಾರ್ಗದಲ್ಲಿ ಹಲವಾರು, ಭಕ್ತಿ ಮಾರ್ಗ ಒಂದು ಅಂತ ಹೇಳೋದಾದರೆ, ಭಕ್ತಿ ಮಾರ್ಗದೊಳಗೂ ಕೂಡ ನಾವು ಮತ್ತೆ ಹಲವಾರು ಪಥಗಳನ್ನು ನೋಡ್ಬೋದು ಅಲ್ವಾ? ಶಾಕ್ತ, ವೈಷ್ಣವ, ಶೈವ ಮುಂತಾದದ್ದು. ಅದಲ್ಲದೆ ಅದರಲ್ಲೂ ಕೂಡ ದೇವಿ ಹಲವಾರು ರೂಪಗಳಲ್ಲಿ ವ್ಯಕ್ತ ಆಗ್ತಾಳೆ. ಅಸಂಖ್ಯ ರೂಪಗಳು ಅಂತ ಇಟ್ಕೊಳ್ಳಿ. ಇವತ್ತು ಹಳ್ಳಿಯಲ್ಲಿ ಕೂಡ ತಾಯಿಯದ ಒಂದೊಂದು ಹೆಸರಿನಿಂದ ಅವಳನ್ನು ಪೂಜೆ ಮಾಡ್ತಾ ಇರ್ತೀವಿ. ಆದರೆ ದಶಮಹಾವಿದ್ಯೆಯ ಒಂದು ಆವಿರ್ಭಾವ ಇದೆ. ತಾಯಿ 10 ರೂಪಗಳಲ್ಲಿ ವ್ಯಕ್ತ ಆಗ್ತಾಳೆ. ಮಹಾವಿದ್ಯೆ ಯಾವುದು ನಮ್ಮನ್ನು ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೋ ಅದೇ ಮಹಾವಿದ್ಯೆ. ಆ ವಿದ್ಯೆಯನ್ನು ಏನಂತ ಕರೆದಿದ್ದಾರೆ? ಮಹಾವಿದ್ಯೆ ಅಂತ. ಸೊ ಅವಳು 10 ರೂಪಗಳಲ್ಲಿ ವ್ಯಕ್ತ ಆಗ್ತಾಳೆ. ಆ ಯಾವ ರೂಪವನ್ನು ಅದರದ್ದೇ ಆದಂಥ ಕ್ರಮದಲ್ಲಿ ನಾವು ಪೂಜೆ ಮಾಡಿದ್ರೆ ಅವಳನ್ನು ನಾವು ತಲುಪಬಹುದು. ಕಾಳಿ ಕೂಡ ದಶಮಹಾವಿದ್ಯೆಯರಲ್ಲಿ ಒಬ್ಬಳು. ಕಾಳಿ, ತಾರಾ, ಷೋಡಶಿ, ಮೂರನೇವಳೆ ಷೋಡಶಿ. ಷೋಡಶಿ 16 ವರ್ಷದ, ಹೆಸರೇ ಸೂಚಿಸುವಂತೆ 16 ವರ್ಷದ ಯುವತಿಯಳು. ಯಾವಾಗಲೂ 16 ವರ್ಷದವಳೇ ಆಗಿರ್ತಾಳೆ. ಈ ಕಡೆ ಶ್ರೀವಿದ್ಯೆಯಲ್ಲಿ ಅವಳನ್ನು ತ್ರಿಪುರ ಸುಂದರಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಅಲ್ಲಿ ಒಂದು ಕಲ್ಪನೆ, ಈಗ ಅಲ್ಲಿ ಸಾಮಾನ್ಯವಾಗಿ ದಶಮಹಾವಿದ್ಯೆಯರು ಮತ್ತು ಸಾಮಾನ್ಯವಾಗಿ ದೇವಿಯ ಆರಾಧನೆ ಎಲ್ಲ ಹೆಚ್ಚಿರೋದು, ಅದರ ಉಲ್ಲೇಖ ಇರೋದು ತಂತ್ರಗಳಲ್ಲಿ. ಸೊ ಯಾವುದನ್ನು ನಾವಲ್ಲಿ ಷೋಡಶಿ ಅಂತ ತಂತ್ರಗಳಲ್ಲಿ ಕರೀತಾರೋ, ಈ ಕಡೆ ವೈದಿಕ ಸಂಪ್ರದಾಯದಲ್ಲಿ ತ್ರಿಪುರ ಸುಂದರಿ ಅಂತ ಕರೀತಾರೆ. ಬಾಲಾ ತ್ರಿಪುರ ಸುಂದರಿಯ ಪೂಜೆ ಅದು ಕೂಡ ಭಾಳ ಪ್ರಚಲಿತವಾಗಿದೆ. ಸೊ ತ್ರಿಪುರ ಸುಂದರಿ ಅಂದರೆ ಸೌಮ್ಯ ಸ್ವರೂಪ ಅವಳದು, ಅವಳೇ ಷೋಡಶಿ. ಆ ಷೋಡಶಿ ಪೂಜೆಯನ್ನು ಶ್ರೀರಾಮಕೃಷ್ಣರು ಮಾಡಿದ್ರು. ಪ್ರತ್ಯೇಕಿಸ್ತಾ ಹೋದರೆ ಒಂದೊಂದರದ್ದು ಕೂಡ ಒಂದೊಂದು ವಿಶೇಷವಾದಂತಹ ಶಕ್ತಿ ಇದೆ, ಒಂದೊಂದು ವಿಶೇಷವಾದಂಥ ಉದ್ದೇಶ ಇದೆ, ಒಂದೊಂದು ವಿಶೇಷವಾದಂತಹ ಗುಣಗಳಿವೆ. ಇಲ್ಲ, ಆದರೆ ಎಲ್ಲರೂ ಒಂದೇ ಅನ್ನೋದು ಕೂಡ ನಾವು ನೆನಪಿಟ್ಕೋಬೇಕು. ಬೇರೆ ಅನ್ನೋದು ಸತ್ಯ, ಎಲ್ಲ ಒಂದೇ ಅನ್ನೋದು ಸತ್ಯ. ಬೇರೆ ಹೇಗೆ ಆವಿರ್ಭಾವದಲ್ಲಿ ಬೇರೆ ಬೇರೆ, ಆದರೆ ಮೂಲ ಯಾವ ಶಕ್ತಿಯಿಂದ ಹೊರಹೊಮ್ಮಿ ಬಂದಿದೆಯೋ ಅದು ಒಂದೇ.
ದಶಮಹಾವಿದ್ಯೆಯರಲ್ಲಿ ನಾನು ಹೇಳಿದೆ ಕಾಳಿನೇ ಮೊದಲನೇವಳು, ಪ್ರಥಮ. ವಿಶೇಷ ಎಲ್ಲ ದೇವಿಯರ ಕಲ್ಪನೆಯಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆಯೋಳು ಕಾಳಿ. ಸಾಮಾನ್ಯವಾಗಿ ದೇವಿಯರು ಅಂತ ಹೇಳಿದ ತಕ್ಷಣ ನಮ್ಗೆ ಹೇಗೆ ಅನಿಸುತ್ತೆ? ಗೌರವ ಬಣ್ಣ, ಗೌರಿ ಅಲ್ವಾ ಅವಳು ದೇವಿ ಅಂತ ಹೇಳಿದರೆ ಸಾಮಾನ್ಯವಾಗಿ. ಆದರೆ ಇವಳು ತದ್ವಿರುದ್ಧ. ಕಾಳಿ ಕಪ್ಪು ಬಣ್ಣ, ಕಪ್ಪಿಗಿಂತ ಕಪ್ಪು ಅಂತ ಹೇಳ್ತಾರೆ. ದೇವಿಯ ಪೂಜೆ ಮಾಡೋದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಏನು ಬಟ್ಟೆ ವಸ್ತ್ರಗಳನ್ನೆಲ್ಲ ಭಾಳ ಸುಂದರವಾದನ್ನು ಹುಡುಕೊಂಡು ಎಲ್ಲ ದೇವಿಗೆ ನಾವು ಉಡಿಸ್ತೀವಿ. ಆದರೆ ಕಾಳಿ ದಿಗಂಬರಳು. ದೇವಿಗೆ ನಾನಾ ಬಗೆಯ ಆಭರಣಗಳೆಲ್ಲ ಹಾಕ್ತೀವಿ. ಕಾಳಿ ಆಭರಣ ಏನು? ರುಂಡಮಾಲೆ. ಒಡ್ಯಾಣ ಆದರೂ ಏನು? ಕೈಗಳು. ಆಲೋಚನೆ ಮಾಡಿ ನೋಡಿ, ಬೇರೆಯೇ ಸಂಪೂರ್ಣ ಬೇರೆಯೇ ಕಲ್ಪನೆ ಇದು ಕಾಳಿದು. ಆದರೆ ಅದು ನಮಗೆ ಕಾಳಿ ಆ ರೂಪ ನೋಡೋ ಕಷ್ಟ ಅಂತ ಕಾಳಿಗೂ ಬಟ್ಟೆ ಉಡಿಸ್ತೀವಿ, ಕಾಳಿಗೂ ಆಭರಣ ಹಾಕ್ತೀವಿ. ಕಾಳಿಯನ್ನು ಸುಂದರವಾಗಿ ನೋಡಬೇಕು ಅಂತ. ಯಾಕಂದರೆ ನಮ್ಮ ಮನುಷ್ಯರ ಮನಸ್ಸಿಗೆ ಸೌಮ್ಯ ರೂಪ ಬೇಕು, ಸೌಂದರ್ಯ ಬೇಕು. ಆದರೆ ಕಾಳಿಯ ಕಲ್ಪನೆಯೇ ಇರೋದು ಏನಕ್ಕೆ ಗೊತ್ತಾ? ಜೀವನದಲ್ಲಿ ಎಲ್ಲವೂ ಸೌಮ್ಯವಾಗೇ ಇರೋದಿಲ್ಲ. ಜೀವನದಲ್ಲಿ ಸುಖ ಮಾತ್ರ ಇಲ್ಲ, ದುಃಖನೂ ಇದೆ. ಜನನ ಆದಾಗ ಎಷ್ಟೆಲ್ಲ ಸಂತೋಷ ಪಡೆದುಕೊಂಥವರು ಮರಣದಲ್ಲಿ ದುಃಖ ಪಡ್ತೀವಿ. ಆದರೆ ಕಾಳಿ ಕಾಲಸ್ವರೂಪಿಣಿಯವಳು, ಅವಳೇ ನುಂಗು ಹಾಕೋಳು. ಹಾಗಾಗಿ ಮರಣ ಕೂಡ ಅದು ಘೋರ ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಇದು ವಿಶೇಷ. ಏನು? ಒಳ್ಳೆಯದು ಕೆಟ್ಟದ್ದು ಎಲ್ಲಕ್ಕೂ ಕೂಡ ಯಾರು ಆಧಾರ? ಭಗವಂತನೇ, ಭಗವತಿನೇ. ಕೆಟ್ಟದಕ್ಕೆಲ್ಲ ಬೇರೆ ಒಂದು ಸೈತಾನನೋ ಇನ್ನೇನೋ ಇದೆ ಅಂತೇನಿಲ್ಲ. ಭಗವಂತನಿಗೆ ಸರಿಸಾಟಿಯಾಗಿ ಎದುರು ನಿಲ್ಲುವಂಥ ಯಾವ ಶಕ್ತಿಯೂ ಜಗತ್ತಿನಲ್ಲಿಲ್ಲ. ಏಕೈಕ ಶಕ್ತಿ ಜಗತ್ತಿನಲ್ಲಿರೋದು ಅದೇ ಒಂದೇ ದಿವ್ಯವಾದಂಥ ಶಕ್ತಿ. ಆ ದಿವ್ಯವಾದ ಶಕ್ತಿ ಹಲವಾರು ರೂಪಗಳನ್ನು ತಾಳುತ್ತೆ. ಆ ದಿವ್ಯವಾದ ಶಕ್ತಿಯ ಮೂಲಕವೇ ಎಲ್ಲವೂ ಆಗೋದು. ನಮ್ಮ ವೇದಾಂತ ಏನನ್ನ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳುತ್ತೋ ಅದನ್ನೇ ಭಕ್ತಿ ಮಾರ್ಗದಲ್ಲೂ ಕೂಡ ಏನು ಹೇಳ್ತಾರೆ? ಎಲ್ಲವೂ ತಾಯಿಯ ಇಚ್ಛೆ, ಎಲ್ಲವೂ ತಾಯಿಯ ಸ್ವರೂಪವೇ. ಜನನ ಅವಳ ಇಚ್ಛೆಯಿಂದ ಆಗೋದಾದರೆ ಮರಣ ಕೂಡ ಅವಳ ಇಚ್ಛೆಯಿಂದಲೇ ಆಗುವಂಥದ್ದು. ದುರ್ಬಲರಾದಂಥ ಮನುಷ್ಯರಿಗೆ ಏನನ್ಸುತ್ತೆ? ಯಾರೋ ಸತ್ತೋದು ವಿಚಾರ ಮನೆ ಹೇಳ್ಬೇಡ, ಬದುಕಿರೋರ ಬಗ್ಗೆ ಅಕಸ್ಮಾತ್ ನಾಳೆ ಸತ್ತೋದ್ರೆ ಅಂತಂದರೆ ಸಾಕು, ಬಿಡ್ತು ಅಂತ ಹೇಳುವಂಥ ಕ್ರಮ. ಯಾಕೆ? ಭಯ. ನಮಗೆ ಯಾವಾಗ ಕಾಳಿ ಆರಾಧನೆ ಏನು ಮಾಡುತ್ತೆ? ಈ ಭಯವನ್ನು ತೆಗೆದುಹಾಕುತ್ತೆ. ಸ್ವಾಮಿ ವಿವೇಕಾನಂದ ವಿಶೇಷವಾಗಿ ಇದರ ಬಗ್ಗೆ ಹೇಳ್ತಾರೆ. ಕಾಳಿ ಶಿ ರೆಪ್ರೆಸೆಂಟ್ಸ್ ಎವ್ರಿಥಿಂಗ್, ಎಲ್ಲವನ್ನು ಅವ್ರು ಪ್ರತಿನಿಧಿಸ್ತಾಳೆ. ಮತ್ತು ಈ ಜಗತ್ತಿನಲ್ಲಿರುವಂಥ ಡೈನಮಿಸಮ್ ಅಂತ ಹೇಳ್ತಾರೆ, ಅಂದರೆ ಕ್ರಿಯಾಶಕ್ತಿ. ಏನನ್ನಾದರೂ ಮಾಡೋದಿದೆಯಲ್ಲ, ನಡೆಯೋದಿದೆಯಲ್ಲ, ಸೃಷ್ಟಿ ಸ್ಥಿತಿ ಪ್ರಳಯಗಳಿದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದು ಕ್ರಿಯೆಗಳು. ಇದೆಲ್ಲ ಪೋಷಣೆ ಎಲ್ಲವೂ ಆಗೋದು ಅವಳಿಂದ. ದ ಡೈನಮಿಕ್ ಫೋರ್ಸ್ ಅಂತ ಹೇಳ್ತಾರೆ ಅವಳು. ಅಂತಹ ಕಾಳಿಯ ಆ ರೂಪವನ್ನು ಮೂಲದಲ್ಲಿ ಅವಳು ಹೇಗಿದ್ದಾಳೋ, ಆ್ಯಕ್ಚುಲಿ ಇದು ದುರ್ಗಾ ಸಪ್ತಶತಿಯಲ್ಲಿ ನೀವು ನೋಡಬೇಕು. ಅವಳ ಶುಷ್ಕ ಮಾಂಸಾತಿ ಭೈರವ ಅತಿ ವಿಸ್ತಾರವದನ ಜಿಹ್ವಾಲಲನ ಭೀಷಣ ಅಂತೆಲ್ಲ ಬರುತ್ತೆ. ಅವಳ ಸ್ವರೂಪವನ್ನು ಬಣ್ಣಿಸ್ಬೇಕಾದ್ರೆ ಭಾಳ ಉದ್ದನೆಯ ನಾಲಿಗೆ, ಕಣ್ ಕೆಳಗೆಲ್ಲ ಅವಳಿಗೆ ತುಂಬ ಕಪ್ಪುಗಿರೆ ಅಂತೆ. ನಂತರ ಭೀಕರವಾದಂಥ ವರ್ಣನೆಯೇ ಇದೆ. ಆದರೆ ನಾವು ಭಕ್ತರ ಅನುಕೂಲಕ್ಕೋಸ್ಕರ ಅವಳನ್ನು ಸ್ವಲ್ಪ ಸುಂದರವಾಗಿ ಮಾಡ್ತೀವಿ ಅಷ್ಟೇ. ಆದರೆ ಅವಳ ಸೌಂದರ್ಯ ಇಲ್ಲ ಅಂತಲೂ ಅಲ್ಲ, ಸುಂದರವಾಗಿಯೂ ಅವಳು ಅವಿಭಕ್ತ ಆಗಬಲ್ಲಳು. ನಲಿಯುವಳಾರಿ ಭೈರವನಾರಿ. ಅವಳ ಸೌಂದರ್ಯದ ಮುಂದೆ ಚಂದ್ರ ಕೂಡ ನಾಚಿದ್ದಾನೆ ಅಂತ ನೋಡ್ತೀವಿ ನಾವು. ತಾಳಬಲ್ಲಲು ಅವಳು, ಎಂಥ ರೂಪವನ್ನು ತಾಳಬಲ್ಲಲು. ಆದರೆ ಕಾಳಿಯ ಕಲ್ಪನೆ ಇರೋದೇ ಏನು ಅಂತ ಹೇಳಿದ್ರೆ ವರ್ಷಿಪ್ ದ ಟೆರಿಬಲ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಮೆಡಿಟೇಟ್ ಆನ್ ಡೆತ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮೀಜಿ ಅವರ ಕೆಲವು ಮಾತುಗಳು ನಮ್ಮಲ್ಲಿ ಇರುವಂಥ ಪುಕ್ಕಲತನವನ್ನೆಲ್ಲ ತೆಗೆದಾಕ್ಬಿಡುತ್ತೆ, ದೌರ್ಬಲ್ಯವನ್ನು ಕಿತ್ತಾಕುತ್ತೆ. ವರ್ಷಿಪ್ ದ ಟೆರಿಬಲ್ ಅಂತ ಹೇಳ್ತಾರೆ. ಜಗತ್ತಿನಲ್ಲಿರೋ ಘೋರವಾದದ್ದನ್ನು ಕೂಡ ಆರಾಧನೆ ಮಾಡು, ಅದು ಕೂಡ ಅವಳೇ.
ಬರುವ ದುಃಖವನ್ನು ಸ್ವೀಕರಿಸು ಧೈರ್ಯವಾಗಿ. ಸುಖ ಭಗವಂತನಿಂದ ಬಂದಿದೆ ಅಂತ ಹೇಳೋದಾದರೆ ದುಃಖ ಕೂಡ ಅವನಿಂದನೇ ಬಂದಿದೆ ಅಂತ ಭಾವಿಸುವಂಥ ಶಕ್ತಿ ಇಟ್ಕೊ. ಭಗವಂತ ಯಾಕೆ ಕೊಟ್ಟ ಅಂತ ಪ್ರಶ್ನೆ ಮಾಡಬೇಡ. ಸುಖ ಬಂದಾಗ ಯಾಕೆ ಸುಖ ಕೊಟ್ಟೆ ಅಂತ ಕೇಳದೇ ಇರುವಂಥ ಮನುಷ್ಯರು ದುಃಖ ಬಂದಾಗ ಮಾತ್ರ ಯಾಕೆ ದುಃಖ ಕೊಟ್ಟೆ ಅಂತ ಕೇಳ್ತೀವಿ, ಹೌದಲ್ವಾ? ಗೆಲುವು ಬಂದಾಗ ಯಾಕಪ್ಪ ನಂಗೆ ಗೆಲುವು ಕೊಟ್ಟೆ ಅಂತ ಕೇಳೋದಿಲ್ಲ. ನಾವು ಅರ್ಹರೇನೋ, ಎಲ್ಲ ಗೆಲುವು ನಮಗೆ ಬರಬೇಕು, ನಮಗೆಲ್ಲ ಯೋಗ್ಯತೆ ಇದೆ, ಎಲ್ಲ ಒಳ್ಳೆಯದು ನಮಗೆ ಆಗಬೇಕು. ಯಾಕಂದರೆ ನಮ್ಮ ದೃಷ್ಟಿ ನಾವು ಒಳ್ಳೆಯವರೇ. ನಾವು ಯಾರಾದರೂ ಒಬ್ಬರೇ ಒಪ್ಕೋತೀವ ನಾವು ಕೆಟ್ಟವರು ಅಂತ? ನಮ್ಮ ದೃಷ್ಟಿಲಿ ನಾವು ತುಂಬ ಒಳ್ಳೆಯವರಾದ್ರಿಂದ ನಮಗೆ ಜಗತ್ತಿನಲ್ಲಿರುವಂಥ ಒಳ್ಳೆಯದೆಲ್ಲ ನಮಗೆ ಆಗಬೇಕು ಅಂತಿದೆ. ಆದರೆ ಹಾಗ ಇಲ್ವಲ್ಲ ಜೀವನ. ಒಳ್ಳೆಯದು ನಡೀತಾ ಇರುತ್ತೆ, ನಮಗೆ ಬೇಡದೇ ಇರೋದು ನಡೀತಾ ಇರುತ್ತೆ. ಹಾಗೆ ಬಂದಾಗ ಅದು ಕೂಡ ಅವಳಿಂದಲೇ ಬಂದಿದೆ ಅಂತ ಸ್ವೀಕರಿಸು. ಯಾರ್ಯಾರು ಯಾವ್ಯಾವುದನ್ನು ಕೊಡಬೇಕು ಅದು ಅವಳಿಗೆ ಗೊತ್ತಿದೆ, ಅಥವಾ ಅದು ಕರ್ಮ ನಿಯಮ, ಅದು ಮುಂದೆ ನಾವು ನೋಡ್ತೀವಿ. ಫಲಹಾರಿಣಿ ಅಂತ ಯಾಕೆ ಅಂತ ಅಳಗಿಸು. ಸೊ ಪ್ರತಿಯೊಂದನ್ನು ಜೀವನದಲ್ಲಿ ಬರೋದನ್ನು ಸ್ವೀಕರಿಸೋದನ್ನು ಕಲಿಯುವಂತಹ ಒಂದು ಏನು ಸ್ಥಿತಪ್ರಜ್ಞ ಸ್ಥಿತಿಯನ್ನು ಪಡ್ಕೋಬೇಕು ಅಂತಾಗಲಿ, ಅಥವಾ ಒಂದು ಬಗೆಯ ಡಿಟ್ಯಾಚ್ಮೆಂಟ್, ಎಲ್ಲದರಿಂದ ಅಂಟಿಕೊಳ್ಳದೆ ಅಸಂಗರಾಗಿ ಬದುಕೋದನ್ನು ಕಲಿಬೇಕಾದ್ರೆ ನಮಗೆ ಗಾಳಿ ತುಂಬ ಸಹಾಯ ಮಾಡುತ್ತೆ. ಯಾವುದು ಬೇಡ ಅಂತ ಅನಿಸೋದಿಲ್ಲ. ಆದರೆ ಭಯ ಮನುಷ್ಯನ ಕಾಳಿ ಫೋಟೋ ಕೂಡ ಮನೆಗೆ ಇಟ್ಕೊಳ್ಳೋಕೆ ಬಿಡೋದು. ಕಾಳಿಯ ಆರಾಧನೆ ಧೈರ್ಯ ಕೊಡುತ್ತೆ, ಶಕ್ತಿ ಕೊಡುತ್ತೆ, ನಿರ್ಭೀತಿ ಕೊಡುತ್ತೆ ಅಂತ ಹೇಳಿದ್ರು ಕೂಡ ಕಾಳಿ ಫೋಟೋ ಇಟ್ಕೊಳ್ಳೋಕ್ಕೆ ಭಯ. ಇನ್ನು ಆರಾಧನೆ ಹೇಳ್ತಾರೆ ಈ ಥರ ಭಯದಲ್ಲಿ ಸಿಕ್ಕಾಕೊಡ್ತೀವಿ. ಎಲ್ಲ ಭಯವನ್ನು ಮೀರಬೇಕಾದ್ರೆ ನೋಡಿ ಆ ಕಾಳಿಯನ್ನು ಇಟ್ಕೋಬೇಕು. ಎಲ್ಲ ಬಗೆಯ ಭಯವನ್ನು ಅವಳು ನೀಗಿಸ್ತಾಳೆ, ಮೀರೋದಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತಾಳೆ. ಇವತ್ತು ವಿಶೇಷವಾಗಿ ಫಲಹಾರಿಣಿ ಕಾಳಿ ಪೂಜೆ ಅಂತ. ಫಲಹಾರಿಣಿ, ಹಣ್ಣನ್ನು ತಿನ್ನುವವಳು. ಯಾವ ಹಣ್ಣು? ಕರ್ಮಫಲ. ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆ ಎರಡು ರೀತಿಯಲ್ಲಿ ಇದು ಕೊಡುತ್ತೆ. ಏನು? ಒಂದು ಪುಣ್ಯ ಪಾಪಗಳ ಸಂಚಯ ಆಗುತ್ತೆ. ಸೊ ಆ ಕರ್ಮವನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಹುಟ್ಟು ಬರ್ತೀವಿ ಅಂತ ನೋಡ್ತೀವಿ, ಹೌದಲ್ವಾ? ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಇವಾಗ ನಾವು ಮಾಡೋದೆಲ್ಲ ಆಗಾಮಿ. ಈ ಆಗಾಮಿ ಕರ್ಮ ಎಲ್ಲ ಸಂಚಿತಕ್ಕೆ ಹೋಗುತ್ತೆ. ಸಂಚಿತ ಹೊಸದಾಗಿ ಜೀವನ ತಾಳುವಾಗ ಅದರಲ್ಲಿ ಸ್ವಲ್ಪ ಭಾಗ ಪ್ರಾರಬ್ಧಕ್ಕೆ ಬರುತ್ತೆ. ಆ ಪ್ರಾರಬ್ಧದಿಂದಾಗಿ ನಮಗೆ ಒಂದು ಹೊಸ ಜನ್ಮ. ಎಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಯಂದ್ರಲ್ಲಿ ಹುಟ್ಟಬೇಕು, ಅವರು ಶ್ರೀಮಂತರಿರ್ಬೇಕಾ ಬಡವರು ಇರಬೇಕಾ, ಯಾವ ಬಗೆಯ ಶರೀರ ಸಿಗುತ್ತೆ, ಯಾವ ಬಗೆಯ ಮನಸ್ಥಿತಿ, ಮನಸ್ಸು ಸ್ವಭಾವ ನಮ್ಮದಾಗಿರುತ್ತೆ, ಇದೆಲ್ಲವೂ ನಿರ್ಧರಿಸೋದು ಯಾವುದು? ಈ ಪ್ರಾರಬ್ಧ ಕರ್ಮ. ವಿಶೇಷವಾಗಿ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ. ಮನಸ್ಸಿಗೆ ಸಂಬಂಧಪಟ್ಟ ಹಾಗೇನು, ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಮುದ್ರೆಯನ್ನು ಒತ್ತುತ್ತಾ ಇರುತ್ತೆ. ಅದೇ ನಮ್ಮ ಸ್ವಭಾವವನ್ನು ನಿರ್ಧರಿಸೋದು. ಪ್ರತಿಯೊಂದು ಕೂಡ ಒಂದು ಸತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದು ಸಂತೋಷ ಕೊಟ್ಟರೆ ಮನಸ್ಸು ಏನು ಹೇಳುತ್ತೆ? ಇನ್ನೊಂದು ಸತಿ ಮಾಡು. ಸಂತೋಷ ಕೊಡುತ್ತಲ್ಲ, ಇನ್ನೊಂದು ಸತಿ ಮಾಡು ಪ್ರೇರಣೆ. 10 ಸತಿ ಮಾಡಿದ್ಮೇಲೆ 11ನೇ ಸತಿ ಸುಲಭವಾಗುತ್ತೆ. ಆದರೆ ಮನುಷ್ಯನ ಮನಸ್ಸಿನ ರೀತಿ ಹೇಗೆ ಅಂದರೆ, ಬೇಡವಾದ್ದು ಬೇಗ ಆಕರ್ಷಿಸುತ್ತೆ, ಮಾಡಬೇಕಾದ್ದು ಆಕರ್ಷಿಸೋದಿಲ್ಲ. ಬೇಡವಾದ್ದು ಸುಮ್ಮನೆ ಫ್ರೀ ಇದ್ದರೆ ಫೋನ್ ತೊಗೊಂಡು ನೋಡೋಣ ಅಂತ ಅನಿಸ್ತಾ ಇರುತ್ತಲ್ಲ. ಯಾರು ಹೇಳ್ಕೊಟ್ರು? ಗುರುಗಳು ಹೇಳಿದ್ರಾ? ಶಾಸ್ತ್ರ ಹೇಳಿದೆಯಾ? ಹೇಳಿಲ್ಲ. ಆದರೆ ನಾವು ನೋಡ್ತಾ ಇರ್ತೀವಿ. ಮನಸ್ಸು ಅದು ಮತ್ತೆ 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 ಅಭ್ಯಾಸ. ಒಂದು ಸತಿ ನೋಡಿದ್ವಿ, ಒಂದು ಮುದ್ರೆ ಹೊತ್ತಿತ್ತು. 2ನೇ ಸತಿ ಆ ಮುದ್ರೆ ಗಟ್ಟಿ ಆಯಿತು. 3ನೇ ಸತಿ ಇನ್ನಷ್ಟು ದಿ ಇಂಪ್ರೆಷನ್ ಬಿಕೇಮ್ ಡೀಪರ್. ಮತ್ತೆ ಮತ್ತೆ ಅದೇ ಮಾಡ್ತಾ ಇಂಪ್ರೆಷನ್ ಹೇಗೆ ಆಗೋಯ್ತು ಅಂತ ಹೇಳಿದ್ರೆ, ಆಮೇಲೆ ನಾವು ಪ್ರಯತ್ನವಿಲ್ಲದೆ ಅದನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಮಾಡುವಂಥ ಪ್ರತಿಯೊಂದು ಕರ್ಮವೂ ಕೂಡ ಅದು ಯಾವ ಬಗೆಯ ಕರ್ಮ ಅನ್ನೋ ಆಧಾರದ ಮೇಲೆ ನಮಗೆ ಫಲ ಕೊಡುತ್ತೆ. ಒಂದು, ಅದನ್ನು ಮುಂದೆ ನಾವು ಅನುಭವಿಸಬೇಕು. 2ನೇದು ಸಂಸ್ಕಾರ ರೂಪದಲ್ಲಿ ಮನಸ್ಸಿನಲ್ಲಿ ಉಳಿಯುತ್ತೆ. ಬಹಳ ಮುಖ್ಯ ಇದು. ಇದರಿಂದ ನ್ಯೂರೋ ಸೈನ್ಸಲ್ಲಿ ಬೇಕಾದಷ್ಟು ರಿಸರ್ಚ್ ಎಲ್ಲ ಮಾಡಿದ್ದಾರೆ.
ಹೇಗೆ ಬೇರೆ ಬೇರೆ ಇರುವಂಥ ನ್ಯೂರಾನ್ಸ್ ಅದೆಲ್ಲ ಸೇರಿಕೊಳ್ಳುತ್ತೆ, ಒಂದೇ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ನ್ಯೂರಾನ್ಸ್ ಎಲ್ಲ ಒಂದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡುವಾಗ ಅದೆಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತಂತೆ. ಒಂದು ಕೆಲಸವನ್ನು ಮಾಡುವಾಗ ಹಲವಾರು ನ್ಯೂರಾನ್ಗಳು ನಮ್ಮಲ್ಲಿ ಫೈರ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆ ಕೆಲಸ ಮಾಡ್ಬೇಕಾದ್ರೆ ಅದೆಲ್ಲವೂ ಒಟ್ಟಿಗೆ ಸೇರಿಕೊಳ್ಳುತ್ತೆ. ಸೊ ಆಲ್ ದಿ ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ದೇ ವೈರ್ ಟುಗೆದರ್ ಅಂತ ಹೇಳ್ತಾರೆ. ಅಂದರೆ ಒಂದು ಕನೆಕ್ಷನ್ ಉಂಟಾಗುತ್ತೆ. ಈಗ ಕಾಳಿ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು, ರಾಮಕೃಷ್ಣ ಶ್ರೀಮಾತೆ ನೋಡ್ತೀವಿ, ಪಟ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು. ನೋಡಿದ್ದು ಒಂದು ನ್ಯೂರಾನ್, ಅದು ಅರ್ಥ ಆಗಿದ್ದು ಒಂದು, ನಮಸ್ಕಾರ ಮಾಡಬೇಕು ಅನ್ನೋದು, ಮಾಡೋದು ಪ್ರೇರಣೆ ಕೊಡೋದು, ಹೀಗೆಲ್ಲ ಹಲವಾರು ಇರುತ್ತಲ್ಲ. ಅಭ್ಯಾಸ ಆದಮೇಲೆ ಏನಾಗುತ್ತೆ, ಎಷ್ಟೋ ಸತಿ ನಾವು ನೋಡಿದ ದೇವಸ್ಥಾನ ನೋಡಿದ ತಕ್ಷಣ ಮನಸ್ಸಲ್ಲಿ ಹೋಗಿರುತ್ತೋ ಇಲ್ಲೋ ದಾರಿಲಿ ಹೋಗುವಾಗ ಸುಮ್ಮನೆ ಈಗ ನಮಸ್ಕಾರ ಮಾಡ್ಕೋತೀವಿ, ಹೌದಲ್ವಾ? ಹಾಗಾಗಿ ನಾವು ಒಳ್ಳೆಯ ಸಂಸ್ಕಾರನ ಮೂಡಿಸ್ಕೋಬೇಕು. ನಮಗೆ ಪ್ರಯತ್ನವಿಲ್ಲದೆಯೇ ನಮ್ಮಲ್ಲಿ ಒಳ್ಳೆಯದು ಆಗ್ತಾ ಹೋಗುತ್ತಂತೆ. ಮೊದಲು ದ ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಆಮೇಲೆ ಯಾವ್ಯಾವ ನ್ಯೂರಾನ್ ವೈರ್ ಆಗಿಬಿಟ್ಟಿದೆಯೋ ಒಂದು ಫೈರ್ ಆದರೆ ಸಾಕು, ಎಲ್ಲನೂ ಫೈರ್ ಆಗಿಬಿಡುತ್ತೆ ಅಂತ. ಮೊದಲು ಒಂದೊಂದೇ ಫೈರ್ ಆಗುತ್ತೆ. ಆಮೇಲೆ ಕನೆಕ್ಷನ್ ಹೇಗಾಗ್ಬಿಡುತ್ತೆ ಅಂದರೆ, ಹೇಗಂದರೆ ರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರೆ. ಈ ಕೆರೆಗಳಲ್ಲಿ ಇರುವಂತಹ ಒಂದು ಬಗೆಯ ಗಿಡಗಳು, ಅದು ಒಂದು ಹೇಳಿದ್ರೆ ಎಲ್ಲ ಬೇರೆ ಸೇರ್ಕೊಂಡ್ಬಿಟ್ಟಿರುತ್ತೆ, ಒಂದಕ್ಕೊಂದು ಇಡೀ ಎಲ್ಲ ಬಂದ್ಬಿಡುತ್ತೆ ಅಂತ, ಇಡೀ ಸಮೂಹ. ಹಾಗೆ ಒಂದು ಸಣ್ಣ ಪ್ರೇರಣೆ ಸಿಕ್ಕರೆ ಸಾಕು, ನಮ್ಮನ್ನು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ಜಾಗೃತವಾಗಿಬಿಡುತ್ತೆ ಮನಸ್ಸಿನಲ್ಲಿ. ಸಂಸ್ಕಾರಗಳು ಕೆಲಸ ಮಾಡೋದು ಹೀಗೆ. ನಾವು ಸಂಸ್ಕಾರ ಅಂತ ತುಂಬ ಕೇಳ್ತಾ ಇರ್ತೀವಿ, ಮಕ್ಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ. ಬಟ್ ಹೇಗೆ ಕೆಲಸ ಮಾಡುತ್ತೆ? ಇದೇ ಥರ ಬೇಡದೇ ಇರೋದ್ರಲ್ಲೂ ಕೆಲಸ ಮಾಡುತ್ತೆ. ಫೋನ್ ನೋಡಿದ ತಕ್ಷಣ ನೋಡಬೇಕು, ತೆಗಬೇಕು, ಓಪನ್ ಮಾಡಬೇಕು, ವಾಟ್ಸಪ್ ಹೋಗಬೇಕು, ಇನ್ನೊಂದಕ್ಕೆ ಹೋಗಬೇಕು. ಏನಾಯಿತು? ಇದೆಲ್ಲ ವೈರ್ ಆಗೋಗಿದೆ. ಫೋನ್ ನೋಡಿದ ತಕ್ಷಣ ನಮ್ಗೆ ಗೊತ್ತಿಲ್ಲದೇ ಇದೆಲ್ಲ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹೀಗೆ ಇದೆಲ್ಲ ಉಳಿಯುತ್ತೆ ನೋಡಿ ಮನಸ್ಸಿನಲ್ಲಿ. ಮತ್ತು ಒಳ್ಳೇದೇನೋ ಮಾಡಿದ್ವಿ, ಸೊ ನಮ್ಮ ಮುಂದೆ ಜೀವನದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ. ಅಥವಾ ಜನ್ಮಾಂತರದಲ್ಲಿ ತಪ್ಪು ಕೆಟ್ಟದೇನೋ ಮಾಡಿದ್ವಿ, ಅದರದ್ದೊಂದು ಫಲವನ್ನು ಜನ್ಮಾಂತರದಲ್ಲಿ ಅನುಭವಿಸ್ತೀವಿ, ಕರ್ಮಫಲ. ಸೊ ಇದೆಯಲ್ಲ, ಇದು ಮುಗಿದೇ ಇರುವಂಥ ಚಕ್ರ ಆಗೋಯ್ತಿದ್ದು. ಆಗಾಮಿ ಹುಟ್ಟು ಬಂದುಬಿಟ್ಟಿದ್ದೀವಿ, ಕರ್ಮ ಮಾಡಲೇಬೇಕು. ಆಗಾಮಿ ಕರ್ಮ ಆಗ್ತಾನೇ ಇರುತ್ತೆ. ಆಗಾಮಿ ಆದಮೇಲೆ ಅದೆಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ, ಸಂಚಿತಕ್ಕೆ ಹೋಗುತ್ತೆ. ಸಂಚಿತದಿಂದ ಪ್ರಾರಬ್ಧಕ್ಕೆ ಬಂತು, ಪ್ರಾರಬ್ಧ ಇರೋದ್ರಿಂದ ಮತ್ತೆ ಹುಟ್ಟಿದ್ವಿ, ಮತ್ತೆ ಆಗಾಮಿ, ಮತ್ತೆ ಸಂಚಿತ, ಮತ್ತೆ ಚಕ್ರ ಥರ ಒಂದು ಸಮೂಹದಿಂದ ಇನ್ನೊಂದು ಕಡೆ ಹೋಗ್ತಾನೇ ಇದೆ ವಿನ ಖಾಲಿ ಆಗೋದು ಹೇಗೆ? ಇದರಿಂದ ಖಾಲಿ ಆಗಬೇಕಾದ್ರೆ, ಇದರಿಂದ ಬಿಡುಗಡೆ ಆಗಬೇಕಾದ್ರೆ ಈ ಕರ್ಮಫಲ ಅನ್ನೋದು 0. ಗಾಳಿ ಮಾತ್ರನೇ ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನೂ ನುಂಗಬಲ್ಲಳು ಅಂತ. ನಾವು ಮಾಡಿರುವಂಥ ಒಳ್ಳೆಯದೇ ಮಾಡಿದ್ದೀವಿ ಅಂತ ಏನು ಇಲ್ಲವಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಅಸಹಾಯಕತೆಯಿಂದಲೋ ಅನಿವಾರ್ಯತೆಯಿಂದಲೋ ನಾವು ಅಂದ್ಕೊಳ್ಳೋದು ಅನಿವಾರ್ಯತೆ ಇಲ್ಲ. ಜೀವನದಲ್ಲಿ ಅನಿವಾರ್ಯತೆ ತಪ್ಪು ಮಾಡೋದಕ್ಕೆ ಇಲ್ಲ. ಆ್ಯಕ್ಚುಲಿ ನಮ್ಮ ದೌರ್ಬಲ್ಯದಿಂದ ನಮ್ಗೆ ಅದು ಅನಿವಾರ್ಯ ಅನಿಸುತ್ತೆ. ಯಾವುದೋ ಒಂದು ಕಾರಣದಿಂದ ನಮ್ಮಲ್ಲಿ ಆಗಬಾರ್ದು ಆಗಿರುವಾಗ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಯಾರಿಗೆ ಸಾಧ್ಯ? ಅವಳಿಗೆ. ಎಲ್ಲವನ್ನು ಅವಳು ನುಂಗಬಲ್ಲಳು, ಎಲ್ಲವನ್ನು ಅವಳು ಸ್ವೀಕರಿಸ್ತಾಳೆ. ಆದರೆ ನಾವು ಕನಿಷ್ಠ ಪಕ್ಷ ಅದನ್ನು ಸಮರ್ಪಣೆ ಆದರೂ ಮಾಡಬೇಕು. ಎಲ್ಲ ಕರ್ಮಫಲವನ್ನು ನಾವೇ ತೀರಿಸ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನ್ಮಗಳು ಬೇಕೋ, ಎಷ್ಟೆಷ್ಟು ಜನ್ಮಗಳಲ್ಲಿ ನಾವು ಮಾಡಿರುವಂಥ ಕರ್ಮಗಳು ಇನ್ನೂ ಬಾಕಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಈ ಒಂದು ಜನ್ಮದಲ್ಲಿ ನಾವು ಬರೀ ಪ್ರಾರಬ್ಧ ಕರ್ಮವನ್ನು ತೀರಿಸ್ಕೊಳ್ತೀವಿ. ಸಂಚಿತದಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಆಗಾಮಿ ಈ ಜನ್ಮದಲ್ಲಿ ಮಾಡ್ತಾ ಇರೋದು ಎಷ್ಟು ಆಗ್ತಾ ಇದೆ, ಶೇಖರ ಆಗ್ತಾ ಇದೆ ಗೊತ್ತಿಲ್ಲ. ಹಾಗಾಗಿ ಈ ದೊಡ್ಡ ಕರ್ಮ ಫಲದ ರಾಶಿಯನ್ನು ನಾವು ಕರಗಿಸ್ತೀವಿ, ಅನುಭವಿಸಿ ಕರಗಿಸ್ತೀವಿ ಅಂತ ಹೇಳಿದ್ರೆ ಮುಗಿಯದ ಕಥೆ ಇದು. ಹಾಗಾಗಿ ಜಗನ್ಮಾತೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು, ಅಮ್ಮ ನೀನು ಏನಾದರೂ ಮಾಡು. ಏನು ಮಾಡಬೇಕು? ಅವಳು ಮಾಡ್ತಾಳೆ, ನಾವೇನು ಮಾಡಬೇಕು? ಸ್ಮರಣೆ. ಭಕ್ತಿ ಮಾರ್ಗದಲ್ಲಿ ಹೇಳ್ಕೊಟ್ಟಿರುವಂಥ ಅತ್ಯಂತ ಸುಲಭವಾದ ಅತ್ಯಂತ ಎಫೆಕ್ಟಿವ್ ಅಂತಾರೆ ನೋಡಿ, ಪರಿಣಾಮಕಾರಿಯಾದಂತಹ ಮಾರ್ಗ ಏನು? ಸ್ಮರಣೆ, ಸ್ಮರಣೆ, ಸ್ಮರಣೆ. ಅವಳು ಸ್ಮರಣೆ ಮಾಡ್ತಾ ಇರೋದು. ಇನ್ನೊಂದು ಸ್ವಲ್ಪ ಆಳಕ್ಕೆ ಹೋಗಿ ಆಲೋಚನೆ ಮಾಡಿದ್ರೆ ಕರ್ತೃತ್ವ ಬುದ್ಧಿ ಇರಬಾರ್ದು ಅಂತ.
ಎಲ್ಲಿವರೆಗೆ ಕರ್ತೃತ್ವ ಬುದ್ಧಿ ಇದೆಯೋ, ಕರ್ತೃತ್ವ ಭೋಕ್ತೃತ್ವ ಅಂತ, ಅಂದರೆ ನಾನು ಮಾಡ್ತಾ ಇರೋದು, ನಾನು ಅನುಭವಿಸ್ತಾ ಇರೋದು ಅಂತ, ನಾನು ಅಂತ ಹೇಳುವಂಥ ಭಾವದಿಂದ ನಾವೆಲ್ಲವನ್ನು ಕೈಗೊಳ್ತೀವಲ್ಲ, ಆ ನಾನು ಅಂತ ಹೇಳುವಂಥ ಭಾವ ಪಕ್ಕಕ್ಕೆ ಹೋಗಿ ಹೆಜ್ಜೆ ಹೆಜ್ಜೆಯಲ್ಲೂ ಭಗವಂತ ಮಾಡಿಸ್ತಾ ಇದ್ದಾನೆ, ಭಗವಂತ ಈ ಯಂತ್ರದ ಮೂಲಕ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವ ನಮ್ಗೆ ಕೆಲವು ಸತಿ ಬರುತ್ತೆ, ಯಾವಾಗಲೂ ಇರೋದಿಲ್ಲ. ಯಾವಾಗಲೂ ಒಂದೊಂದು ಸತಿ ಹೇಳ್ಕೊಳ್ತೀವಿ ಅಷ್ಟೇ, ಏನು ಅವನು ಭಗವಂತ ಮಾಡಿಸಿದ ನಮ್ಮ ಮೂಲಕ ಅಂತ ಏನೋ ವಿನಯದಿಂದ ಇರಬೇಕಲ್ಲ, ಹೇಳ್ಕೊಳ್ತೀವಿ. ಆದರೆ ಮನಸ್ಸಿನ ಆಳದಲ್ಲಿ ನಾವು ಒಳ್ಳೆಯವರು, ನಮ್ಮ ಮೂಲಕ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತಿರುತ್ತೆ. ಭಗವಂತನೇ ಮಾಡಿಸ್ತಾ ಇದ್ದಾನೆ, ಆದರೆ ನನ್ನ ಮೂಲಕ ಯಾಕೆ, ನಾನು ಒಳ್ಳೆಯವಳು. ಹೀಗೆ ನಾನು ಏನೇನೂ ಅಲ್ಲ, ಚೈತನ್ಯ ಶಕ್ತಿ ಇಲ್ಲದ್ರೆ ನಾವು ಏನೇನೂ ಅಲ್ಲ. ಒಳಗೆ ಚೈತನ್ಯ ಇಲ್ಲೇ ಇದ್ದರೆ ಏನಂತಾನೆ ನಾವು ಮಾಡಬಲ್ಲೆವು, ಏನೇನೂ ಮಾಡಲಾರೆವು, ಶವ ಬಿದ್ದಿರುತ್ತೆ. ಶಿವನೇ ಆ ಶಕ್ತಿ ಇಲ್ಲೇ ಇದ್ದರೆ ಏನನ್ನೂ ಮಾಡಲಾರ ಅಂತ ಹೇಳ್ತಾರೆ ಅಲ್ವಾ, ಸೌಂದರ್ಯದಲ್ಲಿ ನೀವು ಹೇಳ್ತಿದ್ರು. ಶಕ್ತಿಯ ಜೊತೆಗೆ ಸೇರಿದಾಗ ಮಾತ್ರ ಶಿವನಿಂದಲೂ ಏನಾದರೂ ನಡೆಯೋದು. ಅಂದರೆ ಶಿವ ಅಂದರೆ ಇಲ್ಲಿ ಬ್ರಹ್ಮನ ಕಲ್ಪನೆಯಲ್ಲೇ ಹೇಳ್ತಾ ಇರೋದು. ಹಾಗಿರುವಾಗ ಇನ್ನು ಸಾಮಾನ್ಯರ ಅಂತ ನಾವು ಏನು ತಾನೇ ಮಾಡಬಲ್ಲೆವು, ಎಲ್ಲವೂ ನಡೀತಾ ಇರೋದು ಸತ್ಯವಾಗಿಯೂ ಅವಳಿಂದಲೇ. ಆದರೆ ಅಹಂ ಅಂತ ಹೇಳೋದನ್ನು ಕೊಟ್ಟಿರೋದ್ರಿಂದ ನಮಗೆ ನಾನು ಮಾಡ್ತಾ ಇದ್ದೀನಿ ಅಂತ ಭಾವ, ಕರ್ತೃತ್ವ ಭಾವ ಇರೋದ್ರಿಂದ ನಮಗೆ ಎಲ್ಲ ಕರ್ಮಫಲ ಅಂಟಿಕೊಳ್ಳೋದು. ಕರ್ತೃತ್ವ ಭಾವವನ್ನು ನಾವು ತೆಗೆದುಹಾಕೋದಕ್ಕೆ ಸಾಧ್ಯ ಇದ್ದರೆ ಕರ್ಮಫಲ ಅಂಟೋದಿಲ್ಲ. ಭಗವಂತ ಮಾಡಿಸ್ತಾ ಇದ್ದಾನೆ, ಒಳ್ಳೇದು ಮಾಡಿಸಿದ್ರು ಅದಕ್ಕೆ ಅಂಟ್ಕೊಳ್ಳೋದಿಲ್ಲ, ಕೆಟ್ಟದ್ದು ಮಾಡಿಸಿದ್ರು, ಕೆಟ್ಟದ್ದು ಅಂತಲ್ಲ, ಆ ಸಂದರ್ಭದಲ್ಲಿ ಯಾವ್ದು ಸರಿ ತಪ್ಪು ಅನ್ನೋರು ಅಂತಿರುತ್ತೆ. ಸಾಮಾನ್ಯವಾಗಿ ಕರ್ತೃತ್ವ ಭಾವನ ಬಿಟ್ಟ ಮೇಲೆ ಕೆಟ್ಟದ್ದು ಮಾಡಿಸೋದೇ ಇಲ್ಲ. ಯಾಕೆ? ಕೆಟ್ಟದ್ದು ಮಾಡುವಂಥ ಪ್ರೇರಣೆ ಸಿಗೋದೇ ನಾನು ಅನ್ನೋದು ಇದ್ದಾಗ, ಸ್ವಾರ್ಥ ಆಸೆಗಳು ಇದೆಲ್ಲ ಇದ್ದಾಗ. ನಾನು ಅನ್ನೋದೇ ಇಲ್ಲ, ಆಸೆಗಳೇ ಇಲ್ಲ ಅಂತ ಹೇಳಿದ ಮೇಲೆ ಸಾಮಾನ್ಯವಾಗಿ ಮನುಷ್ಯ ತಪ್ಪಿನ ಕಡೆ ಹೋಗೋದೇ ಇಲ್ಲ. ಹಾಗಾಗಿ ನಾವು ನೋಡೋದು ಸಿದ್ಧ ಪುರುಷರು, ಸಾಧು ಸಂತರು, ಅವರಿಂದ ತಪ್ಪೇ ನಡೆಯೋದಿಲ್ಲ. ಯಾಕೆ? ಅವರೆಲ್ಲ ಆಸೆಗಳೇ ಇಲ್ಲ. ಆಸೆ ಇರುವಂಥ ಮನುಷ್ಯ ಮಾತ್ರ ಇದರಲ್ಲೆಲ್ಲ ಸಿಕ್ಕಾಕೊಳ್ಳೋದು. ವಿದ್ಯುತ್ ಶಕ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ. ವಿದ್ಯುತ್ ಶಕ್ತಿ ಕಾಣ್ತಾ ಇಲ್ಲ. ವಿದ್ಯುತ್ ಶಕ್ತಿ ಇರೋದ್ರಿಂದ ಅಲ್ಲಿ ಫ್ಯಾನ್ ಎಲ್ಲ ತಿರುಗ್ತಾ ಇದೆ. ಆದರೆ ಆ ಫ್ಯಾನ್ ಏನಾದರೂ ನಾನೇ ತಿರುಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಅಥವಾ ಮೈಕ್ ಏನಾದರೂ ನಾನೇ ಧ್ವನಿಯನ್ನು ಕೊಡ್ತಾ ಇದ್ದೀನಿ, ಧ್ವನಿಯನ್ನು ಹೆಚ್ಚು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಎಷ್ಟು ಹಾಸ್ಯಾಸ್ಪದವೋ ನಾವು ಮಾಡ್ತಾ ಇರೋದು ಅಷ್ಟೇ ಹಾಸ್ಯಾಸ್ಪದ. ನಮಗೆ ಫ್ಯಾನ್ ನಾನೇ ತಿರುಗ್ತಾ ಇದ್ದೀನಿ ಅಂತಂದರೆ ನಗು ಬಂತು, ಅರ್ಥವಿಲ್ಲದ ಮಾತದು ಅಂತ. ಅಕ್ಷರಶಃ ನಾವು ಕೂಡ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗುತ್ತಾ ಇದೆ, ನನ್ನಿಂದ ಆಯಿತು ಅಂತ ಅಂದ್ಕೋತೀವಲ್ಲ, ಇದು ಅಷ್ಟೇ ಹಾಸ್ಯಾಸ್ಪದ. ವಿದ್ಯುತ್ ಶಕ್ತಿ ಎಲ್ಲ ಯಂತ್ರಗಳಲ್ಲಿ ಇರ್ತಾ ಯಂತ್ರಗಳನ್ನು ಕೆಲಸ ಮಾಡುವಂತೆ ಮಾಡುತ್ತಲ್ಲ, ಹಾಗೆ ಚೈತನ್ಯ ಶಕ್ತಿ ನಮ್ಮಲ್ಲಿ ಇರ್ತಾ ನಮ್ಮ ಮೂಲಕ ಎಷ್ಟೊಂದನ್ನು ಮಾಡ್ತಾ ಇರುತ್ತೆ. ಏನೂ ಮಾಡಿಸ್ಲಿಲ್ವಾ ಪರವಾಗಿಲ್ಲ, ನಮಗೆ ಯಾಕೆ? ಕರ್ತೃತ್ವ ಬುದ್ಧಿ ಬಿಟ್ಟವ್ರು ಹೇಗಿರ್ತಾರೆ, ಮಾಡಿಸಿದ್ರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಒಬ್ಬ ನಿಸರ್ಗದತ್ತ ಮಹಾರಾಜ್ ಅಂತ ಒಬ್ಬರು ಮಹಾರಾಷ್ಟ್ರದಲ್ಲಿ ಜ್ಞಾನಿಗಳು, ಅವರು ಒಂದು ಉದಾಹರಣೆ ಭಾಳ ಚೆನ್ನಾಗಿ ಕೊಡ್ತಾರೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಹೊಡಿತಾ ಇರ್ತಾರೆ. ಹೊಡೆಯೋ ವ್ಯಕ್ತಿ ಸ್ವಲ್ಪ, ಈಗ ಇದನ್ನು ನೋಡಿದಂತಹ ನಾವು ಯಾರಾದರೂ ಆ ಜಾಗದಲ್ಲಿ ಇದ್ದೀವಿ ಅಂತ ಭಾವಿಸೋಣ. ಎರಡು ಅವಕಾಶಗಳಿವೆ. ಒಂದು, ಹೊಡೆಯೋ ವ್ಯಕ್ತಿಯನ್ನು ತಡೆಯೋದು, ಯಾರು ನೋಡಿತಾರೋ ಅವನ್ನ ಕಾಪಾಡೋದು. ಎರಡನೇದು, ಅವನು ತುಂಬ ದೊಡ್ಡ ಪೈಲ್ವಾನ್ ಅಂತ ಕಂಡ್ರೆ ನಮ್ಮ ಪಾಡಿಗೆ ನಾವು ಬಂದುಬಿಡೋದು. ನಾವೇನಾದರೂ ಅವನನ್ನು ಕಾಪಾಡಿದ್ರೆ ನಮ್ಮ ಮನಸ್ಸು ಏನು ಹೇಳುತ್ತೆ, ನಾನಿವತ್ತೊಬ್ಬನ ಕಾಪಾಡಿದೆ ಅಂತ ಅನಿಸುತ್ತೆ. ವಾಪಸ್ ಸುಮ್ಮನೆ ಬಂದುಬಿಟ್ಟಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಗಿಲ್ಟ್ ಅಂತ ಹೇಳ್ತಾರಲ್ಲ, ಅಯ್ಯೋ ನಾನು ಕಾಪಾಡಬೇಕಿತ್ತೇನೋ, ಬಂದುಬಿಟ್ಟೆ, ನಂಗೆ ಶಕ್ತಿ ಇಲ್ಲ ಅಂತ ಹೇಳುತ್ತೆ. ಆದರೆ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ, ಆ ಕ್ಷಣದಲ್ಲಿ ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅಂದರೆ ಮಾಡಿರ್ತಾರೆ, ಅಲ್ಲೇ ಬಿಟ್ಟು ಬಂದುಬಿಟ್ಟಿರ್ತಾರೆ. ಅವರು ನಾನು ಮಾಡಿದೆ ಅನ್ನೋ ಭಾವವೇ ಇರೋದಿಲ್ಲ. ಅಥವಾ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅಯ್ಯೋ ನಾನು ಮಾಡಲಿಲ್ವಲ್ಲ ಅನ್ನೋ ಭಾವವೂ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಕರ್ತೃತ್ವ ಭಾವ ಇಲ್ಲೇ ಇರೋದು ಅಂದರೆ ಮಾಡಿದೆ ಅನ್ನೋದು ಇಲ್ಲ, ಮಾಡಲಿಲ್ಲ ಅನ್ನೋದು ಇಲ್ಲ.
ಭಗವದ್ ಇಚ್ಛೆ ಇದ್ದರೆ ಮಾಡಿರ್ತದೆ, ಭಗವದ್ ಇಚ್ಛೆ ಇದ್ದರೆ ಈ ಶರೀರದಿಂದ ಆಗುತ್ತಾ ಇತ್ತು, ಭಗವದ್ ಇಚ್ಛೆ ಇರೋದ್ರಿಂದ ಆಯಿತು, ಇಲ್ಲ ಅಂದರೆ ಇಲ್ಲ ಅಂತ. ಈ ಮಟ್ಟದಲ್ಲಿ ಬದುಕುವಾಗ ನೋಡಿ ನಮ್ಗೆ ಯಾವ ಕರ್ಮದ ಫಲವೂ ಇಲ್ಲ, ಪ್ರಾರಬ್ಧವೂ ಇಲ್ಲ, ಸಂಚಿತವೂ ಇಲ್ಲ, ಆಗಾಮಿಯೂ ಇಲ್ಲ. ಆದರೆ ಇದು ತುಂಬ ಕಷ್ಟ. ಆದ್ದರಿಂದ ಭಕ್ತರಿಗೆ ಸುಲಭವಾದ ಮಾರ್ಗ ಯಾವುದು? ಶರಣಾಗತಿ. ಶಾರದಾ ಮಾತೆಯವರು ವಿಶೇಷವಾಗಿ ಹೇಳಿಟ್ಟಿದ್ದಾರೆ, ಭಗವಂತನಲ್ಲಿ ಶರಣಾದವರ ಪಾಲಿಗೆ ಭಗವಂತ ಪ್ರಾರಬ್ಧ ಕರ್ಮವನ್ನು ಭಾಳ ಕಡಿಮೆ ಮಾಡಿಬಿಡ್ತಾನೆ, ಪ್ರಾರಬ್ಧ ಕರ್ಮವನ್ನು ನಾಶ ಮಾಡ್ತಾನೆ. ನಾಶ ಮಾಡಿದಷ್ಟೇ ಅದನ್ನು ಸುಮ್ಮನೆ ಹೆಸರು ಮಾತ್ರ ಅದಕ್ಕೆ ನಡೆಯುವಂತೆ ಮಾಡ್ತಾನೆ. ಏನದು, ಕೊಡ್ಲಿ ಏಟು ಬೀಳಬೇಕಾಗಿರೋ ಕಡೆ ಸೂಜಿ ಅಥವಾ ಮುಳ್ಳು ಚುಚ್ಚಿ ಆ ಪ್ರಾರಬ್ಧ ಕರ್ಮ ನೀಗಿಬಿಡುತ್ತಂತೆ, ಅಷ್ಟಕ್ಕೆ ಇಳಿಸ್ಬಿಡ್ತಾನೆ. ಯಾವಾಗ? ಶರಣಾದಾಗ. ಸೊ ವಿಶೇಷವಾಗಿ ಕಾಳಿಯನ್ನು ಇವತ್ತು ಆ ಭಾವದಲ್ಲಿ ಪೂಜೆ ಮಾಡೋದು, ಫಲಹಾರಿಣಿ ಕಾಳಿ ಪೂಜೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಭಾವದಲ್ಲೂ ಅವಳನ್ನು ವಿಶೇಷವಾಗಿ ನಾವು ಸಮೀಪಿಸಿದಾಗ ಅದೇ ಭಾವದಲ್ಲಿ ಅವತ್ತಿನ ದಿನ ಮುಳುಗೋಗೋಕ್ಕೆ ಸಾಧ್ಯ. ಏನು ಇವತ್ತೆಲ್ಲ ಪ್ರಾರ್ಥನೆ ನಡೀತಾ ಇರಬೇಕು ನಮ್ಮಲ್ಲಿ, ಸಂಜೆ ವಿಶೇಷವಾಗಿ ಸಂಜೆ ಕತ್ಲಾದ್ಮೇಲೆ ಅವಳು ಪೂಜೆ, ಆ ಭಾವನೆಯೇ ನಮ್ಮಲ್ಲಿ ವಿಶೇಷವಾಗಿರ್ಬೇಕಮ್ಮ. ನಮ್ಮ ಈ ಫಲವನ್ನೆಲ್ಲ, ಕರ್ಮ ಫಲವನ್ನೆಲ್ಲ ಕಡಿಮೆ ಮಾಡು, ನೀನು ಮಾತ್ರ ಮಾಡಬಲ್ಲೆ, ನೀನು ಮಾತ್ರ ಅದನ್ನು ನೀಗಿಸಬಲ್ಲೆ, ಅದನ್ನು ಮಾಡಿಕೊಡು. ಇಲ್ಲೇ ಇದು ಮುಗಿಯೋದು ಹೇಗೆ? ಮತ್ತೆ ಜನ್ಮ ಕೊಡ್ತೀಯ, ಮತ್ತೆ ಸಿಕ್ಕಾಕೋತೀವಿ, ಮತ್ತೆ ಸೇರಿಕೊಳ್ಳುತ್ತೆ, ಮತ್ತೆ ಹುಟ್ಟು, ಇದರಿಂದ ಎಲ್ಲಮ್ಮ ಇದೆ ಬಿಡುಗಡೆ, ನೀನು ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅವಳಲ್ಲಿ ಆ ಶಕ್ತಿ ಇದೆ. ಮೊದಲನೇದಾಗಿ ಅವಳ ಆ ಶಕ್ತಿಯಲ್ಲಿ ಶ್ರದ್ಧೆ ಬೇಕು ನಮಗೆ, ಅವಳಲ್ಲಿ ಅಂಥ ಶಕ್ತಿ ಇದೆ ಅಂತ. ಹೌದಾ? ಇಷ್ಟೊಂದು ಜನರು ನೀಗಿಸ್ಬಲ್ಲಳ, ಎಷ್ಟು ಕೋಟಿ ಜನರಿಗೆ ಬೇಕಿದ್ರು ಅವಳು ನೀಗಿಸಬಲ್ಲಳು, ಅನಂತ ಶಕ್ತಿ ಸಂಪನ್ನಳು. ಅದನ್ನು ನಾವು ನೆನ್ಪಿಟ್ಕೋಬೇಕು. ಅದೇ ಕಾಳಿಯೇ ಶಾರದಾ ಮಾತೆಯ ರೂಪದಲ್ಲಿ ಬಂದು ಈ ಮಾತನ್ನು ಹೇಳಿದ್ದು ಏನು? ಭಗವಂತನಲ್ಲಿ ಶರಣಾದರೆ ಪ್ರಾರಬ್ಧವನ್ನು ಅವನು ತುಂಬ ಕಡಿಮೆ ಮಾಡಿಬಿಡ್ತಾನೆ ಅಂತ ಶಾರದಾ ಮಾತೆ. ಅದೇ ಕಾಳಿ ಮಾತೆಯೇ ಶಾರದಾ ಮಾತೆಯ ರೂಪದಲ್ಲಿ ಬಂದಿದ್ದು. ಅದೇ ಕಾಳಿ ಮಾತೆಯೇ ಶಾರದಾ ಮಾತೆ ಅನ್ನೋದಕ್ಕೆ ಶ್ರೀರಾಮಕೃಷ್ಣನ ಜಗತ್ತಿಗೆ ತೋರಿಸ್ಕೊಡೋದಕ್ಕೆ ಈ ದಿನ ಅವರ ಪೂಜೆಯನ್ನು ಮಾಡಿದ್ರು. ಈ ಹಿಂದೆ ಎಂದೂ ಕೂಡ ಯಾವ ಸಾಧಕರ ಜೀವನದಲ್ಲೂ ನಾವು ಕಾಣದೇ ಇರುವಂತಹ ಒಂದು ಘಟನೆ ಅದು. ಏನು? ಧರ್ಮಪತ್ನಿಯನ್ನು ದೇವಿ ಪೀಠದಲ್ಲಿ ಕುಳ್ಳಿರಿಸಿ ವಿಧಿಯುಕ್ತವಾದ ಪೂಜೆಯನ್ನು ಸಮರ್ಪಣೆ ಮಾಡಿದ್ದು, ಅದರಲ್ಲೂ ಕೂಡ 18 ವರ್ಷ ಕಿರಿಯಳಾದ ಪತ್ನಿಯನ್ನು, ವಯಸ್ಸಿನಲ್ಲಿ 18 ವರ್ಷ ಕಿರಿಯಳು. ಶ್ರೀರಾಮಕೃಷ್ಣರು ಅಷ್ಟೊತ್ತಿಗೆ ಎಷ್ಟೋ ಸಾಧನೆಗಳನ್ನು ಮಾಡಿದ್ದಾರೆ. ಶಾರದಾ ಮಾತೆಯಾಗಿ ಇನ್ನೂ 19-20 ವರ್ಷ ವಯಸ್ಸು, ಯಾವ ಸಾಧನೆಯನ್ನು ಇನ್ನೂ ಮಾಡಿಲ್ಲ. ದಕ್ಷಿಣೇಶ್ವರಕ್ಕೆ ಬಂದು ಕೆಲ ತಿಂಗಳುಗಳು ಕಳೆದಿವೇನೋ ಅಷ್ಟೇ. ಇವ್ರಿಗಿಂತ ಅವ್ರೇನೋ ಹೆಚ್ಚಿನ ಸಾಧನೆ ಮಾಡಿದ್ರು ಅಥವಾ ಸ್ವಲ್ಪ ಆದರೂ ಸಾಧನೆ ಮಾಡಿದ್ದಾರೆ ಅಂತ ಏನೂ ಇಲ್ಲ. ಅಷ್ಟು ವರ್ಷ ಅವ್ರು ಬದುಕಿದ್ದು ಜಯರಾಮ್ ಬಾಟಿಯಲ್ಲೇ. ಹೊರನೋಟಕ್ಕೆ ಶಾರದಾ ಮಾತೆಯವರ ಜೀವನ ಅತ್ಯಂತ ಸರಳ ಆ್ಯಂಡ್ ಅತ್ಯಂತ ಏನು ಹೇಳ್ತೀರಿ, ಆರ್ಡಿನರಿ, ಸಾಮಾನ್ಯವಾದದ್ದು ಶ್ರೀಮಾತೆಯವರ ಜೀವನ. ತಪಸ್ಸು ಕಾಣೋದಿಲ್ಲ. ಆದರೆ ಸಾಮಾನ್ಯವಾದ ಬದುಕಿನಲ್ಲೇ ಸಾಮಾನ್ಯವಾದಂಥ ಕೆಲಸಗಳನ್ನೇ ಮಾಡ್ತಾ ಅದನ್ನು ತಪಸ್ಸಿನ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟರು ಶಾರದಾ ಮಾತೆ. ಅಡುಗೆ ಮಾಡೋದು ಒಂದು ತಪಸ್ಸಾಗಬಹುದು, ಕಸ ಗುಡಿಸೋದು ಒಂದು ತಪಸ್ಸಾಗಬಹುದು, ಬಟ್ಟೆ ಒಗೆಯೋದು ತಪಸ್ಸಾಗಬಹುದು, ಬಡಿಸಿ ಎಲೆ ಎತ್ತೋದು ಕೂಡ ಒಂದು ತಪಸ್ಸಾಗಬಹುದು. ಯಾವ ಮನಸ್ಥಿತಿಯಿಂದ ಅದನ್ನು ಮಾಡ್ತೀವೋ ಅಂಥೇಳಿ ಅದನ್ನು ಅವರ ಇಡೀ ಜೀವನದಲ್ಲಿ ಶ್ರೀಮಾತೆಯವರು ತೋರಿಸ್ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಗುರಿ ತಲುಪೋದಕ್ಕೆ ನಾವು ಏನೇನೇನೇನೋ ಮಾಡಬೇಕಾಗಿಲ್ಲ. ನಾವು ಮನೆಯಲ್ಲಿ ಮಾಡಬೇಕಾದ್ದನ್ನೇ ಹೇಗೆ ಮಾಡಬೇಕು, ಯಾವ ಮನಸ್ಥಿತಿಯಲ್ಲಿ ಮಾಡಬೇಕು, ಮಾಡ್ತಾನೆ ಗುರಿ ತಲುಪ್ಬೋದು ಅನ್ನೋದಕ್ಕೆ ಶ್ರೀಮಾತೆಯವರಲ್ಲಿ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಸುಮ್ಮನೆ ಯಾರನ್ನಾದ್ರೂ ಬಂದು ಕೂರಿಸಿ ಆ ಪೂಜೆಯನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ, ಪೂಜೆಯನ್ನು ಸ್ವೀಕರಿಸೋದಕ್ಕೂ ಸಾಧ್ಯ ಇಲ್ಲ. ಶ್ರೀಮಾತೆಗೆ ಶ್ರೀರಾಮಕೃಷ್ಣ ಹೇಳೂ ಇರಲಿಲ್ಲ, ಏನೋ ಮೊದಲೇ ಸಿದ್ಧರಾದರು ಮಾನಸಿಕವಾಗಿ ಅಂತ. ಕೋಣೆಗೆ ಬರೋಕ್ಕೆ ಹೇಳಿದರು ಅಷ್ಟೇ. ರಾತ್ರಿ 9 ಗಂಟೆಗೆ ಕೋಣೆಗೆ ಬರೋಕ್ಕೆ ಹೇಳಿದರು. ಅಲ್ಲಿ ದೀನುನೋ ಇನ್ನೊಬ್ಬ ಹುಡುಗ ಇದ್ದ, ಅವನ ಹತ್ರ ಎಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ರು. ಅಲ್ಲಿ ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ನಾವು ವಿಗ್ರಹವನ್ನೋ, ಪಟವನ್ನೋ, ಕಳಶವನ್ನೋ, ಯಂತ್ರವನ್ನೋ ಇಟ್ಕೋತೀವಿ. ಏನೂ ಇಟ್ಕೊಂಡಿರಲಿಲ್ಲ ಶ್ರೀರಾಮಕೃಷ್ಣರು. ಖಾಲಿ ಮಣೆಯನ್ನು ಮಾತ್ರ ಇಡಿಸಿದ್ದಾರೆ.
ಎಲ್ಲ ರಂಗೋಲಿ ಎಲ್ಲ ಹಾಕಿ ಎಲ್ಲ ಸಿದ್ಧ ಮಾಡ್ಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದಾರೆ. ಶಾರದಾ ಮಾತೆ ಕರೆಕ್ಟಾಗಿ 9 ಗಂಟೆಗೆ ಬಂದರೆ ಶ್ರೀರಾಮಕೃಷ್ಣರು ಅವರನ್ನು ಕೂತ್ಕೊಂಡು ಸೂಚನೆ ಕೊಟ್ಟರು. ಶ್ರೀಮಾತೆ ಕೂತ್ಕೊಂಡ್ರು. ಇದಿನ್ನೂ ಅದ್ಭುತ, ಆಶ್ಚರ್ಯವೇ ಇಲ್ಲ. ಅಲ್ಲಿ ಏನು ಹೇಳ್ತಾ ಇದ್ದೀರಾ, ದೇವಿ ಪೀಠದಲ್ಲ, ಅದು ಹೇಗೆ ಸರಿ ಹೋಗುತ್ತೆ? ಎಂಥದಿಲ್ಲ, ಹಳ್ಳಿಯಿಂದ ಬಂದಿರುವಂಥ 19 ವರ್ಷದ ಯುವತಿ, ಒಳಗೆ ಸತ್ವ ಅವ್ರು ಯಾರು ಅನ್ನೋದು ಅಲ್ಲಿ ನಮಗೆ ಗೋಚರ ಆಗುತ್ತೆ. ಅತ್ಯಂತ ಅಂತಹ ಶಕ್ತಿ ಇದ್ದು ಅವ್ರು ಸಾಮಾನ್ಯವಾಗಿ ಜಯರಾಮ್ ಪಾಟೀಲ್ ಬದುಕಿದ್ರಲ್ಲ, ಅದು ಅದ್ಭುತ. ಇನ್ನೊಂದು ಅದ್ಭುತ, ಅಷ್ಟು ಶಕ್ತಿ ಒಳಗಿಟ್ಕೊಂಡು ಕೂಡ ಸಾಮಾನ್ಯವಾದ ಬದುಕನ್ನು ನಡೆಸಿದ್ರು. 67 ವರ್ಷ ಶಾರದಾ ಮಾತೆಯವರು. ಅದು ಇನ್ನೂ ಎಂಥ ಪರಮಾದ್ಭುತ, ಅದು ಭಾವಿಸ್ಬೇಕು ನಾವು. ಒಂದು ಅಲ್ಪ ಸ್ವಲ್ಪ ನಮ್ಮಿಂದ ಏನಾದರೂ ಆಗಿಬಿಟ್ರೆ ಒಳಗೆ ಮನಸ್ಸು ಹಿಗ್ತಾ ಇರುತ್ತೆ, ತೋರಿಸ್ಕೊಳ್ಳಿದ್ರು ಒಳಗೆ ಹಿಗ್ತಾ ಇರುತ್ತೆ. ಶ್ರೀಮಾತೆ ಎಷ್ಟು ರೂಟೆಡ್, ಶಿ ಈಸ್ ಆಲ್ವೇಸ್ ಸೋ ರೂಟೆಡ್. ಅವ್ರನ್ನ ಯಾವುದು ಕೂಡ ಹಿಗ್ಗಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗೆ ಶ್ರೀರಾಮಕೃಷ್ಣರು ಬಂದು ಕೂತ್ಕೊ ಅಂತ ಹೇಳಿದ ತಕ್ಷಣ ಶ್ರೀಮಾತೆ ಬಂದು ಆಸೀನರಾದರು. ಶ್ರೀರಾಮಕೃಷ್ಣ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲವನ್ನು ಕೂಡ ಮಾಡ್ತಾ ಬಂದರು. ಷೋಡಶೋಪಚಾರ ಪೂಜೆ, ಒಂದೊಂದನ್ನು ಕೂಡ ಉಪಚಾರವನ್ನು ಸಮರ್ಪಣೆ ಮಾಡೋದು. ಆಚಮನ, ಅರ್ಘ್ಯ, ಪಾದ್ಯ ಮುಂತಾದನ್ನೆಲ್ಲ, ವಸ್ತ್ರ, ಸೀರೆ ಉಡಿಸ್ತಾರಂತೆ ಶ್ರೀರಾಮಕೃಷ್ಣ. ಆಳ್ತಾ ಮುಂದದೆಲ್ಲ ಏನೇನೋ ಬರುತ್ತೆ, ಅದು ಮೆಹಂದಿ ಇನ್ನೇನೇನೋ ಇಲ್ಲ, ಅದೆಲ್ಲವನ್ನು ಶ್ರೀರಾಮಕೃಷ್ಣ ಶ್ರೀಮಾತೆ ಕೂತ್ಕೊಂಡು ಸ್ವೀಕರಿಸ್ತಾರಲ್ಲಪ್ಪ. ಏನೋ ಒಂದು 5 ನಿಮಿಷ ಆರತಿ ಮಾಡಿದ್ದಲ್ಲ, 1 ಗಂಟೆ 1.5 ಗಂಟೆ ಇಡೀ ಪೂಜೆಯನ್ನು ಶಾರದಾ ಮಾತೆ ಯಾವ ಒಂದು ಮನಸ್ಥಿತಿಯಲ್ಲಿ ಅವ್ರು ಕುಳಿತು ಸ್ವೀಕರಿಸಿರಬೇಕು. ನಿರ್ಲಿಪ್ತರಾಗಿದ್ದಾರೆ ಒಂದು ರೀತಿಯಲ್ಲಿ, ನೆನ್ಪಿಟ್ಕೊಳ್ಳಿ. ಪತಿಯೇ ನನ್ನ ಪೂಜೆ ಮಾಡ್ತಾ ಇದ್ದಾರೆ, ಅದು ಯಾವ ಭಾವವೂ ಇಲ್ಲ. ಅದು ಯಾವುದೋ ಒಂದು ದೈವೀ ಭಾವ ಇದ್ದರೆ, ಇಲ್ಲಾಂದರೆ 1008 ಯೋಚನೆಗಳು ಬರುತ್ತೆ. ನನಗಿಂತ ಹಿರಿಯರು ಇವರು, ನನ್ನ ಪೂಜೆ ಮಾಡ್ತಾ ಇದ್ದಾರೆ, ಸರಿ ಹೋಗುತ್ತೋ ಇಲ್ವೋ, ಎಷ್ಟೊಂದು ಸಾಧನೆ ಮಾಡಿದ್ದಾರೆ, ನಾನೇನೂ ಮಾಡಲಿಲ್ಲ, ಎಷ್ಟು ಭಾವನೆಗಳು ಬರುತ್ತೆ ಸಾಮಾನ್ಯವಾದ ಮನಸ್ಸುಗಳಿಗೆ. ದೈವೀ ಭಾವದಲ್ಲಿ ಶಾರದಾ ಮಾತೆಯವರು ಕೂತ್ಕೊಂಡು ಎಲ್ಲವನ್ನು ಸ್ವೀಕರಿಸಿದ್ರು. ಕೊನೆಯಲ್ಲಿ ಇಬ್ಬರೂ ಕೂಡ ಸಮಾಧಿಸ್ಥರಾದ್ರಂತೆ. ಇಬ್ಬರೂ ಕೂಡ ಅವರವರು ಅಂತರಂಗದಲ್ಲಿ ಇವರು, ಅವರ ಅಂತರಂಗದಲ್ಲಿ ಅವರು ಹೋಗಿದ್ದಾರೆ. ಆದರೆ ಅಂತರಂಗದ ರಾಜ್ಯ ಒಂದೇ ಆಗಿರೋದ್ರಿಂದ ಅಂತರಂಗ ರಾಜ್ಯದಲ್ಲಿ ಒಂದಾಗಿದ್ದಾರೆ. ಈ 2 ಹೊರಗಡೆ ಕಾಣ್ತಾ ಇರೋದು ಶರೀರಗಳಷ್ಟೇ. ಆದರೆ ಮನಸ್ಸು ದೈವತ್ವದಲ್ಲಿ ನೆಲೆ ನಿಂತಾಗ ದೈವತ್ವ ಒಂದೇ. ಒಂದೇ ದೈವತ್ವದಲ್ಲಿ ಅವರು ಇಬ್ಬರು ಕೂಡ ಒಂದಾಗಿ ನೆಲೆಸಿದ್ದಾರೆ. ಅಲ್ಲಿ ಎಂತಹ ಘನೀಭೂತವಾದಂತಹ ಅಲ್ಲಿ ದಿವ್ಯತೆ ಅಲ್ಲಿ ಆ ಕೋಣೆಯಲ್ಲಿ ಒಂದು ಆವಿರ್ಭವಿಸಿರಬಹುದು ಅಂತ ಭಾವಿಸ್ಬೇಕು ನಾವಷ್ಟೇ. ಇತ್ತ ಕಡೆ ಶ್ರೀರಾಮಕೃಷ್ಣರು ಸಮಾಧಿಸ್ತರು, ಆ ಕಡೆ ಶಾರದಾ ಮಾತೆಯನ್ನು ಸಮಾಧಿಸ್ತರು, ಯಾರೂ ಇಲ್ಲ. ಕೋಣೆ ಬಾಗಿಲೆಲ್ಲ ಹಾಕಿದೆ. ಶ್ರೀರಾಮಕೃಷ್ಣ 1.5 ಗಂಟೆಯಿಂದ ಪೂಜೆ ಮಾಡಿದ್ದಾರೆ, ಎಷ್ಟು ಮಂತ್ರಗಳನ್ನೆಲ್ಲ ಹೇಳಿದ್ದಾರೆ. ಇಬ್ಬರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಅಲ್ಲಿ ಎಂತಹ ಘನೀಭೂತವಾದಂಥ ಆಧ್ಯಾತ್ಮಿಕ ವಾತಾವರಣ ಕೋಣೆಯಲ್ಲಿ ಇದ್ದಿರಬಹುದು ಅಂತ ಭಾವಿಸ್ಬೇಕು, ಧ್ಯಾನ ಮಾಡೋ ಪ್ರಯತ್ನ ಮಾಡಬೇಕು. ಆಮೇಲೆ ನಿಧಾನಕ್ಕೆ ಇಳಿಮುಖ ಆದಮೇಲೆ ಅಥವಾ ಅದ್ರ ಮೊದಲೋ ಅಥವಾ ಪೂಜೆಯ ಕೊನೆಯಲ್ಲೋ ಶ್ರೀರಾಮಕೃಷ್ಣ ಏನು ಮಾಡಿದ್ರು, ಜಪ ಮಾಲೆಯನ್ನು ತೆಗೆದುಕೊಂಡು, ಅಷ್ಟೊತ್ತಿಗೆ ಅವರ ಸಾಧನೆ ಎಲ್ಲ ಮುಗಿದಿತ್ತು ಶ್ರೀರಾಮಕೃಷ್ಣ. ಶ್ರೀಮಾತೆಗೆ 18 ವರ್ಷ 19 ವರ್ಷ ವಯಸ್ಸು ಅಂದರೆ ಅಲ್ಲಿಂದ 23 ವರ್ಷ ಹೆಚ್ಚು, ಅಂದರೆ ಅಲ್ಲಿ 18 ವರ್ಷ ಹೆಚ್ಚು ಶ್ರೀರಾಮಕೃಷ್ಣರು. 18, 29, 37 ಶ್ರೀರಾಮಕೃಷ್ಣ ಸಾಧನೆ ಎಲ್ಲ ಮುಗಿದಿದೆ. ಅದರಿಂದ 12 ವರ್ಷ ಶ್ರೀರಾಮಕೃಷ್ಣ ವಿಶೇಷವಾಗಿ ಎಲ್ಲ ಸಾಧನೆ, ಆ ಎಲ್ಲ ಸಾಧನೆಯ ಫಲವನ್ನು ಶ್ರೀಮಾತೆಗೆ ಜಪಮಾಲೆ ಸಮೇತ ಸಮರ್ಪಣೆ ಮಾಡಿ ಶ್ರೀರಾಮಕೃಷ್ಣನು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯದ ಈ 3 ಶ್ಲೋಕಗಳನ್ನು ಹೇಳಿ ಶ್ರೀರಾಮಕೃಷ್ಣ ದೀರ್ಘದಂಡ
ಪ್ರಣಾಮವನ್ನು ಮಾಡಿದರು. ಶ್ರೀಮಾತೆ ಅದನ್ನೂ ಕೂಡ ಅದೇ ಒಂದು ಗಾಂಭೀರ್ಯದಲ್ಲಿ, ಆಧ್ಯಾತ್ಮಿಕ ಗಾಂಭೀರ್ಯ ಅಂತ, ಆ ಗಾಂಭೀರ್ಯದಲ್ಲಿ ಶಾರದಾ ಮಾತೆಯವರು ಅದನ್ನು ಸ್ವೀಕರಿಸಿದ್ರು. ಮತ್ತೆ ಎಲ್ಲ ಆದಮೇಲೆ ಏನೂ ಆಗಲಿಲ್ಲ ಎಂಬಂತೆ ತಮ್ಮ ಕೋಣೆಗೆ ಹೋದರು. ಬಹುಶಃ ಕೋಣೆಯಲ್ಲಿ ಏನಾದರೂ ಸ್ವಚ್ಛ ಮಾಡೋದಿದ್ದರೆ ಮಾಡಿದ್ರು, ಆಶ್ಚರ್ಯ ಇಲ್ಲ. ಏನಾದರೂ ಪಾತ್ರೆ ಗೀತ್ರೆ ಉಳಿದಿದ್ದರೆ ತೊಳೆಯೋದು, ಶ್ರೀಮಾತೆ ಹೋಗಿ ತೊಳೆದಿದ್ರು ಅಂತ ಹೇಳಿದ್ರು, ಆಶ್ಚರ್ಯ ಇಲ್ಲ. ಮರುದಿನ ಬೆಳಿಗ್ಗೆ ಎದ್ದು ಯಥಾ ಪ್ರಕಾರ ಅವರ ರುಟೀನ್. ಈ ಒಂದು ಎಷ್ಟು ಕಲಿಯೋದು, ಎಷ್ಟು ಇಲ್ಲಿ ಕಲಿಯೋದಕ್ಕಿದೆ, ಎಷ್ಟು ತಿಳ್ಕೊಳ್ಳೋದಕ್ಕಿದೆ ಅಂತ ಹೇಳಿದ್ರೆ, ಹತ್ತು ಕಡೆ ಶ್ರೀರಾಮಕೃಷ್ಣರದ್ದು ಒಂದು ವೈಶಿಷ್ಟ್ಯ ಒಂದು ಕಡೆ, ಮತ್ತು ಇಡೀ ಘಟನೆಯಲ್ಲಿ ಹಲವಾರು ಸಂದೇಶಗಳು ಕೂಡ ಇವೆ. ಏನು? ಮೊದಲನೇದಾಗಿ ಸೌಮ್ಯ ರೂಪದಲ್ಲಿರುವಂಥ ಶಾರದಾ ಮಾತೆಯವರಲ್ಲಿ ಕಾಳಿ ಪೂಜೆಯೆಂದು, ಫಲಾಹಣಿ ಕಾಳಿ ಪೂಜೆಯೆಂದು ಪೂಜೆ ಮಾಡಿ ಶ್ರೀರಾಮಕೃಷ್ಣ ಒಂದು ರೀತಿಯಲ್ಲಿ ಅವರಲ್ಲಿ ಒಂದು ಶಕ್ತಿಯನ್ನು ವಿಶೇಷವಾಗಿ ಜಾಗೃತಗೊಳಿಸಿದ್ರು. ಇತ್ತು, ಇಲ್ಲ ಅಂತಲ್ಲ, ಅದನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡ್ತಾರೆ. ಶ್ರೀರಾಮಕೃಷ್ಣರಲ್ಲೂ ಇತ್ತು, ಸಾಧನೆ ಮಾಡಿ ಜಾಗೃತಗೊಳಿಸ್ಕೊಂಡ್ರು ಅಲ್ವಾ. ಶಾರದಾ ಮಾತೆಯವರಲ್ಲಿ ಆ ಬಗೆಯ ಸಾಧನೆಗಳನ್ನು ನಾವು ಕಾಣೋದಿಲ್ಲ. ಆದರೆ ಸ್ವಯಂ ಶ್ರೀರಾಮಕೃಷ್ಣರು ತಮ್ಮ ಸಾಧನೆ ಫಲವನ್ನು ಕೊಡುವುದರ ಮೂಲಕ ಶಾರದಾ ಮಾತೆಯವರಲ್ಲಿ ಇದ್ದಂತಹ ಶಕ್ತಿಯನ್ನು, ದಿವ್ಯತೆಯನ್ನು ಜಾಗೃತಗೊಳಿಸಿದ್ರು. ಒಂದು ಲೋಕಕ್ಕೆ ತಿಳಿಯಪಡಿಸಿದ್ರು ಆಕೆ ಯಾರು. ಇವಳನ್ನು ನೀವು ಸಾಮಾನ್ಯಳು ಅಂತ ಭಾವಿಸಬೇಡಿ. ಯಾಕಂತ ಹೇಳಿದ್ರೆ ಇವಳು ತನ್ನ ರೂಪವನ್ನು ಮರೆಮಾಚಿಕೊಂಡು ಬೇರೆ ಬಂದಿದ್ದಾಳೆ. ಕಲಿಯುಗದ ರಾವಣ ಸಂತಾನ ಜಗನ್ಮಾತೆಯ ಸೌಂದರ್ಯವನ್ನು ಕಂಡು ತಪ್ಪು ಹಾದಿಗೆ ಹೋಗದಿರಲಿ ಅಂತ ಹೇಳಿ ಶಾರದಾ ಮಾತೆಯವರು ಸೌಂದರ್ಯವನ್ನು ಮರೆಮಾಚಿಕೊಂಡು ಅವತರಿಸಿದ್ದಾರೆ. ಸೀತಾಮಾತೆಯ ಸೌಂದರ್ಯವನ್ನು ಕಂಡು ತಾನೇ ರಾವಣ ನಾಶ ಆದದ್ದು. ಹಾಗಾಗಿ ಶ್ರೀರಾಮಕೃಷ್ಣ ಹೇಳುವಂಥ ಮಾತು, ಕಲಿಯುಗದ ಈ ಸಂತಾನ ಇನ್ನೂ ದುರ್ಬಲ ಮನಸ್ಸು, ಜಗನ್ಮಾತೆಯ ಸೌಂದರ್ಯವನ್ನು ಕಂಡು ಎಲ್ಲಿ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಬರುತ್ತೋ ಅಂಥೇಳಿ, ಬರಬಾರ್ದು ಅಂಥೇಳಿ ಜಗನ್ಮಾತೆ ತನ್ನ ಸೌಂದರ್ಯವನ್ನು ಮರೆಮಾಚಿಕೊಂಡು ಬಂದಿದ್ದಾಳೆ. ಹಾಗಾಗಿ ಅವಳ ಮಹಿಮೆಯನ್ನು ಜನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತೇಳಿ ಶ್ರೀರಾಮಕೃಷ್ಣರು ಈ ಒಂದು ಬಹಳ ಮುಖ್ಯವಾದಂತಹ ಒಂದು ಘಟ್ಟದಲ್ಲಿ ಶಾರದಾ ಮಾತೆಯವರು ಪೂಜೆ ಮಾಡಿ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದಾರೆ ಶ್ರೀಮಾತೆ ಶಾರದಾ ದೇವಿಯವರು ಯಾರು. ಇನ್ನು ಸಾಮಾಜಿಕವಾಗಿ ನಾವು ಹಲವಾರು ರೀತಿಗಳಲ್ಲಿ ಆಲೋಚನೆ ಮಾಡಬಹುದು. ಏನು? ಪುರುಷರಾದವರು ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಕೂಡ ಜಗನ್ಮಾತೆಯನ್ನೇ ಕಾಣಬೇಕು, ಪವಿತ್ರ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು. ಸ್ವಪತ್ನಿಯೊಂದಿಗೆ ಮಾತ್ರ ಬೇರೆ ರೀತಿಯ ವ್ಯವಹಾರ. ಆದರೆ ಶ್ರೀರಾಮಕೃಷ್ಣರು ಸ್ವಪತ್ನಿಯಲ್ಲೂ ಕೂಡ ಜಗನ್ಮಾತೆಯನ್ನು ಕಂಡಿದ್ದು. ಮತ್ತು ಪತಿಪತ್ನಿಯರ ಸಂಬಂಧ ಅನ್ನೋದು ಎಲ್ಲ ಬಗೆಯ ಭೋಗ ಸುಖವನ್ನು ಮೀರಿ ಹೋಗಿ ಆತ್ಮರಾಜ್ಯದಲ್ಲಿ ವಿಹರಿಸುವಂಥ ಒಂದು ಸಂಬಂಧ ಇದೆ ಅನ್ನೋದನ್ನು ತೋರಿಸಿಕೊಡ್ತಾರೆ. ಅದು ಕೇವಲ ಭೌತಿಕ ಮಟ್ಟಕ್ಕೆ ಸೀಮಿತವಾಗಬೇಕಾಗಿಲ್ಲ, ಭಾಳ ಎತ್ತರದಲ್ಲಿ, ಔನ್ನತ್ಯದಲ್ಲಿ ಆ ಸಂಬಂಧವನ್ನು ಜಗತ್ತಿಗೆ ತೋರಿಸಿಕೊಡ್ತಾರೆ ಶ್ರೀರಾಮಕೃಷ್ಣರು. ಮತ್ತು ಪವಿತ್ರ ದೃಷ್ಟಿಯನ್ನು ಬೆಳೆಸೋದು. ಈ ಪವಿತ್ರ ದೃಷ್ಟಿಯನ್ನು ಪ್ರತಿಯೊಬ್ಬ ತಾಯಿ ತಂದೆಯರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಬೆಳೆಸಿದ್ದ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಬಗೆಯ ಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ. ಇವತ್ತು ಎಷ್ಟೋ ಸುದ್ದಿಗಳನ್ನು ಆಗಾಗ ಓದಿ ಆಲೋಚನೆ ಮಾಡಬೇಕು, ನೋಡಬೇಕು. ಕೆಲವು ಸೂಕ್ಷ್ಮ ರೀತಿಯಲ್ಲಿ ಸಮಸ್ಯೆಗಳು, ಕೆಲವು ಬಹಳ ಕೆಟ್ಟ ರೀತಿಯಲ್ಲಿ ಅನುಭವಗಳನ್ನ ಆಗೋದನ್ನೆಲ್ಲ ನೋಡ್ತೀವಲ್ಲ. ಈ ಪವಿತ್ರ ದೃಷ್ಟಿಕೋನ, ಪತ್ನಿಯಲ್ಲೇ ಜಗನ್ಮಾತೆಯನ್ನು ಕಂಡು ಶ್ರೀರಾಮಕೃಷ್ಣ ಜಗತ್ತಿಗೆ ತೋರಿಸ್ಕೊಡ್ತಾ ಇರುವಂಥ ಒಂದು, ಇದು ಸನಾತನ ಧರ್ಮದಲ್ಲಿ ಇರುವಂಥ ಮಾತೆ. ಪ್ರತಿಯೊಬ್ಬ ಪುರುಷನೂ ಕೂಡ ಪತ್ನಿಯನ್ನು ಬಿಟ್ಟು ಬೇರೆಲ್ಲ ಸ್ತ್ರೀಯರಲ್ಲೂ ಕೂಡ ತಾಯಿಯನ್ನೇ ಕಾಣಬೇಕು. ಸ್ತ್ರೀಯರಾದವರು ಬೇರೆ ಎಲ್ಲ ಪುರುಷರನ್ನೂ ಕೂಡ ತಾಯಿ ಸ್ಥಾನದಲ್ಲಿ ನಿಂತು ನೋಡಬೇಕು, ಶಿಶುಭಾವದಲ್ಲಿ ಕಾಣಬೇಕು. ಬೇರೆ ಎಲ್ಲ ಪುರುಷರ ಬಗ್ಗೆ ಮಕ್ಕಳು ಅವರು ಅಂತ ಹೇಳುವಂತಹ ಒಂದು ಮಾತೃತ್ವದ ಸ್ಥಾನದಲ್ಲಿ ನಿಂತ್ಕೋಬೇಕು ಅಂತಲೇ ನಮ್ಮ ಸನಾತನ ಧರ್ಮ ಮೊದಲಿನಿಂದಲೂ ಹೇಳ್ಕೊಟ್ಟಿರುವಂಥ ಪಾಠ.
ಆ ಪಾಠಕ್ಕೆ ಶ್ರೀಮಾತೆಯವರು ಅಥವಾ ಶ್ರೀರಾಮಕೃಷ್ಣ ಪೂಜೆ ಮಾಡೋದ್ರ ಮೂಲಕ ಮತ್ತೊಂದು ಸತಿ ಅದನ್ನು ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಶಾರದಾ ಮಾತೆಯವರ ಜೀವನದಲ್ಲಿ ಏನು ಅಂತಂದರೆ ಇದು ವಿಶೇಷವಾಗಿ ಅವರು ಗುರುಸ್ಥಾನಕ್ಕೆ ಏರುವಂತಹ ಅಥವಾ ಎಲ್ಲರ ಪಾಲಿಗೆ ತಾಯಿ ಸ್ಥಾನಕ್ಕೆ ಏರುವಂಥ ಒಂದು ಸಂದರ್ಭ, ಒಂದು ಘಟ್ಟ ಅಷ್ಟೇ ಇತ್ತು ಅವರಲ್ಲಿ ಮಾತೃತ್ವ. ಆದರೆ ಷೋಡಶಿ ಪೂಜೆಯ ಸಂದರ್ಭದಲ್ಲಿ ನಾವು ಅದನ್ನು ವ್ಯಕ್ತವಾಗೋದನ್ನು ನಿಧಾನಕ್ಕೆ ಕಾಣ್ತೀವಿ. ಶಾರದಾ ಮಾತೆ 20-25 ವರ್ಷದ ಯುವತಿಯಾಗಿದ್ದರೂ ಕೂಡ ಗೋಲಾಪ್ಮ, ಯೋಗಿನ್ಮ ಇವರೆಲ್ಲ ಹಿರಿಯರು. ಆದರೆ ಶಾರದಾ ಮಾತೆಯನ್ನು ಅಮ್ಮ ಅಂತ ಸಂಬೋಧಿಸ್ತಾ ಇದ್ರು. ಹಿರಿಯ ಸ್ತ್ರೀಯರು ಕೂಡ ಶಾರದಾ ಮಾತೆ ಹತ್ರ ಬಂದಾಗ ಅವ್ರನ್ನ ಅಮ್ಮ ಅಂತ ಸಂಬೋಧಿಸ್ತಾ ಇದ್ರೆ ಯಾರು ಹೇಳ್ಕೊಟ್ಟು ಸಂಬೋಧಿಸ್ತಾ ಇದ್ದಿದ್ದಲ್ಲ, ಸಹಜವಾಗಿ ಅನ್ನಿಸ್ತಾ ಇತ್ತು. ಅವ್ರ ಜೊತೆ ವ್ಯವಹರಿಸುವಾಗ, ಅವರು ಇವ್ರ ಜೊತೆಗೆ ವ್ಯವಹರಿಸುವಾಗ ತೋರಿಸ್ತಾ ಇದ್ದಂಥ ವಾತ್ಸಲ್ಯ, ಅಲ್ಲಿದ್ದಂಥ ಒಂದು ಗಾಂಭೀರ್ಯ, ಶರೀರದ ವಯಸ್ಸನ್ನು ಮೀರಿರುವಂತಹ ಒಂದು ಮಾತೃತ್ವವನ್ನು ಅವರಲ್ಲಿ ಕಾಣ್ಬೋದಿತ್ತು. ಹಾಗಾಗಿ ಅಲ್ಲಿ ಬರ್ತಾ ಇದ್ದ ಎಲ್ಲ ಸ್ತ್ರೀಯರು ಕೂಡ ಅವರನ್ನು ಅಮ್ಮ ಅಂತಲೇ ಸಂಬೋಧಿಸ್ತಾ ಇದ್ರು. ದಕ್ಷಿಣೇಶ್ವರಲ್ಲಿರುವಂಥ ದಿನಗಳಾಗಿರ್ಬೋದು, ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರ 33 ವರ್ಷಗಳ ಕಾಲ ಶ್ರೀಮಾತೆಯವರು ಏನೊಂದು ಆಧ್ಯಾತ್ಮಿಕ ಗುರುವಾಗಿ ನೆಲೆ ನಿಂತು ಮಾಡ್ತಾರೋ ಆ ಎಲ್ಲ ಕಾರ್ಯಕ್ಕೆ ಒಂದು ನಾಂದಿ ಇದು, ಪ್ರಾರಂಭ ಇದ್ದಂತೆ ಇದೆ ಷೋಡಶಿ ಪೂಜೆ. ಸೊ ಇದು ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ದಿನ ಭಾವಿಸ್ಬೇಕು. ಆ ಕಡೆ ಕಾಳಿ ಮಾತೆನೇ ಇಲ್ಲಿ ಶಾರದಾ ಮಾತೆಯಾಗಿ ಬಂದಿದ್ದು, ಆ ಶಾರದಾ ಮಾತೆಯಲ್ಲಿದ್ದಂಥ ಕಾಳಿ ಮಾತೆಯನ್ನು ರಾಮಕೃಷ್ಣ ಜಾಗೃತಗೊಳಿಸಿದ್ದು. ಆದರೆ ವಿಶೇಷವಾಗಿ ಮಾತೃ ರೂಪದಲ್ಲಿ ಎಲ್ಲರ ಪಾಲಿಗೆ ತಾಯಿಯಾಗಿ ನಿಂತಹ ಶ್ರೀಮಾತೆಯ ವಿಶೇಷತೆಯನ್ನು ಕಾಣೋದು ಭಾಳ ಕಷ್ಟ. ನಮ್ಮ ಮನಸ್ಸುಗಳಿಗೆ ಏನಾದರೂ ವಿಶೇಷ ಅಂತ ಹೇಳಿದ್ರೆ ದೊಡ್ಡದಾಗಿರಬೇಕು. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜ್ ಭಾಳ ಚೆನ್ನಾಗಿ ಹೇಳಿದರು ಬೆಳಗಾಂ ಹೋದ್ಮೇಲೆ. ಏನು ಈ ಬೆಳಗಾಂ ದೇವಸ್ಥಾನ ಕಟ್ಟಿದ ಮೇಲೆ ಈಗ ಎಲ್ರಿಗೂ ಕಾಣಿಸುತ್ತೆ, ಪುರುಷೋತ್ತಮಾಂಜಿ ಏನೋ ದೊಡ್ಡದಾಗಿ ಮಾಡಿದ್ರು ಅಂತ. ಆ ದೇವಸ್ಥಾನ 3-4 ವರ್ಷದಲ್ಲೇ ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿಬಿಟ್ರು ಸ್ವಾಮೀಜಿ. ಅದನ್ನು ಮಾಡಿದ್ದನ್ನು ನೋಡಿ ಇವ್ರ ಶಕ್ತಿಯನ್ನು ಗುರುತಿಸೋರು ಕೆಲವರು ಇದ್ದಾರೆ ಅಂತ. ಆದರೆ ಸ್ವಾಮೀಜಿ ಅಷ್ಟೊತ್ತಿಗೆ ಎಷ್ಟು ಜನ ಸನ್ಯಾಸಿಗಳನ್ನು ನಿರ್ಮಾಣ ಮಾಡಿದ್ರು, ಎಷ್ಟು ಜನ ಭಕ್ತರನ್ನು ದಿವ್ಯತ್ರೆಯರ ಹತ್ರ ಕರ್ಕೊಂಡ್ಬಂದಿದ್ರು, ಅದು ವಿಶೇಷ ಅನ್ನಿಸ್ಲೇ ಇಲ್ಲ. ಮನುಷ್ಯನಿಗೆ ಇವತ್ತು ವಿಶೇಷ ಮಹಿಮೆ ಕಾಣಿಸೋದು ಏನಾದರೂ ಮಾಡಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು, ದೊಡ್ಡ ಕಟ್ಟಡಗಳಾಗಬೇಕು, ಏನಾದರೂ ದೊಡ್ಡ ಭಾಷಣಗಳಾಗಬೇಕು. ವಿವೇಕಾನಂದ ಭಾಷಣ ಮಾಡಿದ್ರು, ಎಸ್. ಶ್ರೀಮಾತೆ ಏನು ಭಾಷಣ ಮಾಡಿದ್ರು? ಶ್ರೀಮಾತೆ ಯಾವ ಆಶ್ರಮ ಕಟ್ಟಿದ್ರು? ಯಾವ ಆಶ್ರಮದ ಅಧ್ಯಕ್ಷರಾದರು? ಲೆಕ್ಕ ಹಾಕಿ. ಯಾವುದರಲ್ಲೂ ಇಲ್ಲ ಶ್ರೀಮಾತೆ ಆ ಥರದ ಬಾಹ್ಯ ರೀತಿಯಲ್ಲಿ ಶಕ್ತಿಯ ಆವಿರ್ಭಾವವನ್ನು ಶಾರದಾ ಮಾತೆಯಲ್ಲಿ ನಾವು ಕಿಂಚಿತ್ತೂ ಕಾಣಿಸೋದಿಲ್ಲ. ಅದು ಶ್ರೀಮಾತೆ ಶಕ್ತಿಯ ಸ್ರೋತ, ಮಹಾಸ್ರೋತ. ಆ ಶಕ್ತಿಯನ್ನು ಗುರುತಿಸೋದು ಕಷ್ಟ. ಶ್ರೀರಾಮಕೃಷ್ಣ ಪೂಜೆ ಮಾಡಿ ನಮಗೆ ಸಹಾಯ ಮಾಡಿದ್ದಾರೆ ಆ ಶಕ್ತಿಯನ್ನು ಗುರುತಿಸಿ. ಕಾಣಿಸೋದಿಲ್ಲ, ಆದರೆ ಅವರೇ ಪೂಜೆ ಮಾಡಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಆ ಶಕ್ತಿಯನ್ನು ಗುರುತಿಸೋದು ಕಷ್ಟ. ನಮ್ಮ ಮನಸ್ಸುಗಳಿಗೆ ಯಾವಾಗಲೂ ಅಷ್ಟು ಕಾಣಬೇಕು. ಇದೇನು ಹೇಳ್ತಾರಲ್ಲ, ಇಟ್ ಶುಡ್ ಬಿ ವಿಸಿಬಲ್. ಕಾಣದಿರೋ ಅಂಥದ್ದು ಅದು ಶ್ರೀಮಾತೆ. ಗೋಪ್ಯವಾದದ್ದು, ಗುಹ್ಯವಾಗಿರುವಂಥದ್ದು, ಶಾಂತವಾಗಿರುವಂಥದ್ದು, ನೀರವವಾಗಿರುವಂಥದ್ದು, ಮೌನವಾಗಿರೋದು, ಅದು ಶ್ರೀಮಾತೆಯ ವೈಶಿಷ್ಟ್ಯ. ಜಗನ್ಮಾತೆಯ ಎಷ್ಟೆಷ್ಟೋ ಆವಿರ್ಭಾವಗಳಲ್ಲಿ ಶಾರದಾ ಮಾತೆಯವರ ಸ್ವರೂಪ ಇದೆಯಲ್ಲ. ಅದೊಂದು ಉಪನ್ಯಾಸ ಮೊನ್ನೆ ಕೇಳ್ತಾ ಇದ್ದೆ, ಪೂಜ್ಯ ಸ್ವಾಮೀಜಿಯವರು ಹೇಳಿದ್ರು, ಇನ್ನೇನೂ ಬೇಡ, ಶಾರದಾ ಮಾತೆಯ ಸ್ಮರಣೆ ಮಾಡಿಕೊಂಡು ಅವರ ಒಂದು ದೊಡ್ಡ ಭಾವಚಿತ್ರ ಹಾಕ್ಕೊಂಡು ಅವ್ರನ್ನ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಸಿಕ್ಬಿಟ್ರೆ ಜೀವನ ಧನ್ಯ. ಇನ್ನೇನೂ ಪಡ್ಕೋಬೇಕು ಅಂತಿಲ್ಲ, ಇನ್ನೇನೂ ಮಾಡಬೇಕು ಅಂತಿಲ್ಲ. ಆ ತಾಯಿಯ ಸನ್ನಿಧಿಯಲ್ಲಿದ್ದೀವಿ, ಮಾನಸಿಕವಾಗಿ ಅವಳ ಸನ್ನಿಧಿಯಲ್ಲೇ ಇರ್ತಾ, ಅವಳನ್ನೇ ನೋಡ್ತಾ, ಅವಳನ್ನೇ ಸ್ಮರಣೆ ಮಾಡ್ತಾ, ಅವಳನ್ನೇ ಧ್ಯಾನಿಸ್ತಾ, ಅಷ್ಟರಲ್ಲೇ ಮನಸ್ಸು ತೃಪ್ತಿಯನ್ನು ಕಾಣ್ತಾ ಇದೆಯಾ, ಅಷ್ಟರಲ್ಲೇ ನಿಮಗೆಲ್ಲ ಆನಂದ ಸಿಗ್ತಾ ಇದೆಯಾ, ಆ ಸ್ಥಿತಿ ತಲುಪಿದೆಯಾ ಅಂತ ಹೇಳಿದ್ರೆ ಧನ್ಯ, ಇನ್ನೇನು ಬೇಕಾಗಿಲ್ಲ ಅಂತ. ಆ ಬಗೆಯ ಮಹಾತೃಪ್ತಿಯನ್ನು, ಆ ಬಗೆಯ ಒಂದು ಮಹಾ ಆನಂದವನ್ನು, ಆ ಬಗೆಯ ಒಂದು ಮನಸ್ಸಿಗೆ ಸೌಖ್ಯವನ್ನು ಕೊಡಬಲ್ಲರು ಶ್ರೀಮಾತೆ ಶಾರದಾ ಮಾತೆಯವರು. ಆ ಕಾಣದಿರುವ ಶ್ರೀಮಾತೆಯ ಮಹಿಮೆಯನ್ನು ತೋರಿಸಿಕೊಡೋದಕ್ಕೆ ಶ್ರೀರಾಮಕೃಷ್ಣರು
ಈ ಷೋಡಶಿ ಪೂಜೆಯನ್ನು ಮಾಡಿದ್ರೇನೋ ಅಂತ ಒಂದು ಊಹೆ. ಎಷ್ಟು ರೀತಿಯಲ್ಲಿ ಬೇಕಿರೋ ಊಹಿಸ್ತಾ ಹೋಗ್ಬೋದು ತಾನೆ. ಏನೇನು ಶ್ರೀರಾಮಕೃಷ್ಣರ ಉದ್ದೇಶಗಳಿದ್ವೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಭಾವಿಸ್ತಾ ಹೋಗ್ತಾ ಇದ್ದಷ್ಟು ನಮ್ಗೆ ಎಷ್ಟೋ ಒಂದು ಉದ್ದೇಶಗಳಲ್ಲಿ ಕಾಣ್ತಾ ಇರುತ್ತೆ. ಸೊ ಈ ದಿನ ಒಂದು ಕಡೆ ಕಾಳಿ, ಒಂದು ಕಡೆ ಶ್ರೀಮಾತೆ, ಒಂದು ಕಡೆ ಕಾಳಿಯೇ ಶ್ರೀಮಾತೆಯಾಗಿ, ಒಂದು ಕಡೆ ಶ್ರೀಮಾತೆನೇ ಕಾಳಿಯಾಗಿ ಭಾವಿಸ್ತಾ ಈ ದಿನವನ್ನು ನಾವು ಕಳೆಯುವಂತಾಗಲಿ. ಫಲಹಾರಿಣಿಯಾದಂತಹ ಕಾಳಿ ಮಾತೆ ನಮ್ಮ ಜನ್ಮ ಜನ್ಮಾಂತರದ ಕರ್ಮ ಫಲಗಳನ್ನು ನಾಶ ಮಾಡಲಿ, ಮುಕ್ತಿಯ ಕಡೆಗೆ ಹೋಗುವಂಥ ದಾರಿಯನ್ನು ಸುಲಭಗೊಳಿಸಲಿ ಅಂತ ಪ್ರಾರ್ಥನೆಯನ್ನು ಅವಳಲ್ಲಿ ಸಲ್ಲಿಸೋಣ. ಇಷ್ಟು ಮಾತುಗಳನ್ನು ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸ್ತಾ ಇದ್ದೀನಿ. ಜಯ ರಾಮಕೃಷ್ಣ.